ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ, ಈ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಮಾರ್ಚ್ ತಿಂಗಳ 5ನೇ ತಾರೀಕು ಬೃಹಸ್ಪತಿ ವಾಸರ, ಅಂದರೆ ಗುರುವಾರ. ಇದು ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಕೃಷ್ಣ ಪಕ್ಷದ ಬಿದಿಗೆಯ ತಿಥಿ ಇರುವಂಥ ದಿನ. ಅಂದರೆ ಇದು ದ್ವಿತೀಯದ ತಿಥಿ ಇದೆ. ಇದು ಈ ದಿನ ಅಪರಾಹ್ನ 4:37 ಇರಲಿದೆ. ನಂತರ ತೃತೀಯ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಉತ್ತರ ಫಲ್ಗುಣಿ ನಕ್ಷತ್ರ. ಇದು ಈ ದಿನ ಬೆಳಗ್ಗೆ 8:01 ಇರಲಿದೆ. ನಂತರ ಹಸ್ತ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಗರಜ. ಇದು ಈ ದಿನ ಸಂಜೆ 5:06 ಇರಲಿದೆ. ನಂತರ ಉತ್ತರ ಕರ್ಣ ವಣಿಜ ಆರಂಭ ಆಗುತ್ತೆ. ಈ ದಿನದ ಯೋಗ ಶೂಲ ಯೋಗ. ಇದು ಈ ದಿನ ಬೆಳಿಗ್ಗೆ 7:44 ಇರಲಿದೆ. ನಂತರ ಗಂಡ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ದಕ್ಷಿಣ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕುಂಭ, ಚಂದ್ರ ಇರುವಂಥ ರಾಶಿ ಕನ್ಯಾ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 2:05 ಅಪರಾಹ್ನ 3:35 ಇನ್ನು ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9:36 ಬೆಳಿಗ್ಗೆ 11:06 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6:37 ಬೆಳಿಗ್ಗೆ 8:06 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 10:36 ಬೆಳಿಗ್ಗೆ 11:22 ಹಾಗೆ ಅಪರಾಹ್ನ 3:16 ಅಪರಾಹ್ನ 4:03 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಅದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12:09 ಮಧ್ಯಾಹ್ನ 12:56 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ರಾತ್ರಿ 2:22 ರಾತ್ರಿ 4:03 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6:38 ಸೂರ್ಯಾಸ್ತ ಸಂಜೆ 6:27. ಹಾಗೆ ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಕನ್ಯಾ, ವೃಶ್ಚಿಕ, ಧನಸ್ಸು ಮತ್ತೆ ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಗುರು. ಗುರು ಅಂತ ಹೇಳಿದ್ರೆ ಗೌರವಕ್ಕೆ, ಧರ್ಮಕ್ಕೆ, ಜ್ಞಾನಕ್ಕೆ, ನ್ಯಾಯಕ್ಕೆ, ಶ್ರದ್ಧೆಗೆ, ಸದ್ಗುಣಕ್ಕೆ, ಗಾಂಭೀರ್ಯಕ್ಕೆ ಕಾರಕನಾಗಿರುವಂಥವನು ಗುರು. ಹಾಗಾಗಿ ನಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ಶ್ರದ್ಧೆಯಿಂದ ಮಾಡುವಂತಹ ವಿಚಾರ ಆಗಲಿ ಅಥವಾ ನಮ್ಮ ನಡೆ ಗಾಂಭೀರ್ಯದಿಂದ ಇರುವಂಥದ್ದು, ಧರ್ಮವನ್ನು ಅನುಸರಿಸಿ ಮಾಡುವಂಥ ಕೆಲಸ ಕಾರ್ಯಗಳು, ಇದೆಲ್ಲದಕ್ಕೂ ಕೂಡ ಈ ದಿನ ತುಂಬ ಪ್ರಶಸ್ತಿಯ ಇದೆ. ಹಾಗೆ ಈ ದಿನದ ಕೆಲಸ ಕಾರ್ಯಗಳಿಗೆ ಗುರುವಿನ ಅನುಗ್ರಹ ಇರೋದರಿಂದ ಕೆಲಸಗಳು ತುಂಬ ಯಶಸ್ವಿಯಾಗಿ ನಡೆಯುತ್ತೆ. ಹಾಗಾಗಿನೇ ನಮಗೆ ಒಂದು ಸಂಪತ್ತು ಅಥವಾ ನಮ್ಮ ಅಭಿವೃದ್ಧಿ ಉಂಟಾಗಬೇಕಾದ್ರೆ ಗುರುವಿನ ಅನುಗ್ರಹ ಬೇಕೇ ಬೇಕು. ಅಂಥ ಗುರು ಆ ಗುರುವಾರದಲ್ಲಿ ನಮಗೆ ಸರ್ವ ರೀತಿಯಲ್ಲೂ ಕೂಡ ಮಾರ್ಗದರ್ಶನವನ್ನು ಮಾಡುವಂಥವನು. ಹಾಗಾಗಿ ಈ ದಿನದ ಪ್ರಗತಿ ಬಹಳ ವಿಶೇಷವಾಗಿರುತ್ತೆ. ಇನ್ನು ಭಾಗ್ಯೋದಯಕ್ಕಾಗಲಿ ಇನ್ನು ಧನ ಪ್ರಾಪ್ತಿಗೆ, ಪುತ್ರ ಪ್ರಾಪ್ತಿಗೂ ಕೂಡ ಗುರು ಕಾರಕನಾಗಿರ್ತಾನೆ. ಹಾಗಾಗಿನೇ ಜೀವನದಲ್ಲಿ ಸುಖ, ಸಮೃದ್ಧಿ ಹಾಗೆ ಗೌರವಯುತವಾದಂತಹ ಒಂದು
ಜೀವನ ಸಿಗಬೇಕು ಅಂತ ಹೇಳಿದ್ರೆ ಈ ದಿನದ ಕೆಲಸ ಕಾರ್ಯಗಳು ಬಹಳ ಶ್ರದ್ಧೆಯಿಂದ ಆರಂಭ ಮಾಡಿ, ಅದರಲ್ಲೂ ನಿಮ್ಮ ಮನೆ ದೇವರು, ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಕೆಲಸಗಳನ್ನು ಆರಂಭ ಮಾಡಿ ಒಳ್ಳೆಯ ಫಲ ಸಿಕ್ಕತ್ತೆ. ಹಾಗೆ ಈ ದಿನ ಇರುವಂತಹ ಗುರುಹೋರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ಕೂಡ ನಿಮಗೆ ಅತ್ಯುತ್ತಮವಾದಂಥ ಫಲಗಳನ್ನು ತಂದು ಕೊಡುತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6:43 ಬೆಳಿಗ್ಗೆ 7:41 ಇನ್ನು ಮಧ್ಯಾಹ್ನ 1:31 ಮಧ್ಯಾಹ್ನ 2:30 ಹಾಗೆ ರಾತ್ರಿ 8:27 ರಾತ್ರಿ 9:28 ಗುರುಹೋರ ಇರುವಂತಹ ಸಮಯ. ಇದನ್ನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂತಹ ಶನಿ ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಸ್ವಲ್ಪ ನಿಧಾನ ಆಗುತ್ತೆ. ಯಾಕೆಂದ್ರೆ ಶನಿ ನಿಧಾನ ಗತಿಯಲ್ಲಿ ಚಲಿಸುವಂಥವನು, ಮಂದಗತಿ. ಹಾಗಾಗಿನೇ ನಿಮ್ಮ ಕೆಲಸ ಕಾರ್ಯಗಳು ಕೂಡ ನಿಧಾನ ಆಗುತ್ತೆ. ಆರಂಭ ಕೂಡ ನಿಧಾನ, ಫಲಿತಾಂಶ ಬರುವಂಥದ್ದು ನಿಧಾನ. ಹಾಗಾಗಿ ಕೆಲಸದ ಬಗ್ಗೆ ನಿಮಗಿರುವಂಥ ಒಂದು ಆಸಕ್ತಿ, ಸಹನೆ, ತಾಳ್ಮೆ ಅದು ಮಧ್ಯದಲ್ಲಿ ಕೈ ಕೊಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಈ ದಿನ ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳನ್ನ ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 5:41 ಬೆಳಿಗ್ಗೆ 6:43 ಇನ್ನು ಮಧ್ಯಾಹ್ನ 12:33 ಮಧ್ಯಾಹ್ನ 1:31 ಹಾಗೆ ರಾತ್ರಿ 7:25 ರಾತ್ರಿ 8:27 ಶನಿ ಹೋರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂತಹ ಬುಧ ಹೊರ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ. ಅದು ಕೂಡ ಅನ್ಫೇವರಬಲ್ ಆಗಿ ಇರುವಂಥದ್ದು ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ. ಹಾಗೆ ಈ ದಿನ ಹಣಕಾಸಿನ ವ್ಯವಹಾರಗಳನ್ನು ಮಾಡುವಂಥವರಾಗ್ಲಿ, ದಳ್ಳಾಳಿಗಳಾಗ್ಲಿ, ವರ್ತಕರಾಗ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಈ ಬುಧ ಹೋರದಲ್ಲಿ. ಇನ್ನು ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರ ಅಥವಾ ಪಾರ್ಟ್ನರ್ಶಿಪ್ ಅಲ್ಲಿ ಯಾವುದೇ ವ್ಯಾಪಾರವನ್ನ ಮಾಡುವಂಥವರು ಕೂಡ ಸ್ವಲ್ಪ ಜಾಗೃತೆಯಿಂದ ಇರಿ. ಯಾವುದೇ ಈ ಬಿಸಿನೆಸ್ಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ತೀರ್ಮಾನವನ್ನ ಕೈಗೊಳ್ಳಬೇಡಿ. ಹಾಗೆ ಪ್ರಯಾಣ ಮಾಡುವಂಥದ್ದಾಗ್ಲಿ ಅಥವಾ ಬಂಡವಾಳ ತೊಡಗಿಸುವಂತಹ ವಿಚಾರದಲ್ಲಾಗ್ಲಿ ನೀವು ಆದಷ್ಟು ಈ ದಿನ ಇರುವಂತಹ ಬುಧ ಹೋರವನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಹಾಗೆ ಬುಧ ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 10:36 ಬೆಳಿಗ್ಗೆ 11:35 ಇನ್ನು ಸಂಜೆ 5:25 ಸಂಜೆ 6:24 ಹಾಗೆ ರಾತ್ರಿ 12:33 ರಾತ್ರಿ 1:35 ಬುಧ ಹೋರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂತಹ ರವಿ ಹೋರ ಬಹಳ ಚೆನ್ನಾಗಿದೆ. ಇದು ಫೇವರಬಲ್ ಆಗಿದೆ. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ರವಿ ಹೋರಾದಲ್ಲಿ ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡ್ಲಿಕ್ಕಾಗ್ಲಿ ಅಥವಾ ನೀವು ಪ್ರಯಾಣ ಮಾಡುವಂತಹ ವಿಚಾರದಲ್ಲಾಗ್ಲಿ ತೀರ್ಮಾನವನ್ನು ಕೈಗೊಳ್ಬೋದು, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂತಹ ವಿಚಾರ ಏನಾದರೂ ಇದ್ರೆ, ಇನ್ನು ಗಣ್ಯರನ್ನ, ಹಿರಿಯರನ್ನ, ರಾಜಕಾರಣಿಗಳನ್ನ ಭೇಟಿ ಮಾಡುವಂತಹ ವಿಚಾರ ಏನಾದರೂ ಇದ್ರೆ ಅದು ಕೂಡ ರವಿ ಹೋರಾದಲ್ಲಿ ಆಗ್ಬಹುದು, ಒಳ್ಳೆಯ ಫಲ ಸಿಕ್ಕತ್ತೆ. ಇನ್ನು ಸರ್ಕಾರದ ಅಧಿಕಾರಿಗಳನ್ನ ಭೇಟಿ ಮಾಡಬೇಕು, ಸರ್ಕಾರದ ಮಟ್ಟದಲ್ಲಿ ಕೆಲಸಗಳಾಗಬೇಕು, ಇಲಾಖೆಗಳಿಗೆ ಭೇಟಿ ನೀಡಬೇಕು. ಈ ಒಂದು ವಿಚಾರ ಕೂಡ ರವಿ ಹೋರಾದಲ್ಲೇ ಮಾಡಿದ್ರೆ ನಿಮ್ಗೆ ಈ ದಿನ ಬಹಳ ಅನುಕೂಲಕರವಾದಂತಹ ಫಲಿತಾಂಶ ಸಿಕ್ಕತ್ತೆ. ಹಾಗಾಗಿ ಈ ದಿನ ರವಿ ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8:39 ಬೆಳಿಗ್ಗೆ 9:38 ಇನ್ನು ಅಪರಾಹ್ನ 3:28 ಅಪರಾಹ್ನ 4:27 ಹಾಗೆ ರಾತ್ರಿ 10:30 ರಾತ್ರಿ 11:31 ರವಿ ಹೋರ ಇರುವಂತಹ ಸಮಯ. ಇದನ್ನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಅದೇ ರೀತಿ ಈ ದಿನ ಇರುವಂತಹ ಶುಕ್ರ ಹೋರ ಕೂಡ ಅದು ಚೆನ್ನಾಗಿದೆ. ಇದು ಕೂಡ ಫೇವರಬಲ್ ಆಗೇ ಇರುವಂಥದ್ದು. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನು ನೀವು ಈ ದಿನ ಆರಂಭ ಮಾಡಬಹುದು. ಅದು ನಿಮಗೆ ನಿರೀಕ್ಷಿಸಿದಂತಹ ಫಲಿತಾಂಶವನ್ನ ತರುತ್ತೆ. ಇನ್ನು ಈ ದಿನ ಈ ಶುಕ್ರ ಹೋರಾದಲ್ಲಿ ಇಂಟೀರಿಯರ್ ಡಿಸೈನರ್ಸ್ಗೆ, ರೇಷ್ಮೆ ವ್ಯಾಪಾರಿಗಳಿಗೆ ಅತ್ಯುತ್ತಮವಾದಂತಹ ಸಂದರ್ಭ. ನಿಮ್ಮ ಒಂದು ಬಿಸಿನೆಸ್ ಏನಿದೆ ತುಂಬಾ ಪ್ರಗತಿದಾಯಕವಾಗಿರುತ್ತೆ ಈ ಸಂದರ್ಭದಲ್ಲಿ ನಿಮ್ಮ ಚಟುವಟಿಕೆಗಳನ್ನ ಆರಂಭ ಮಾಡಿದ್ರೆ. ಇನ್ನು ನಿಮ್ಮ ಕ್ಲೈಂಟ್ಸ್ ಅನ್ನ ಮೀಟ್ ಮಾಡುವಂಥದ್ದಾಗ್ಲಿ ಅಥವಾ ಯಾವುದೇ ಸೌಂದರ್ಯ ವರ್ಧಕಗಳನ್ನ, ಮನರಂಜನೆಗೆ ಸಂಬಂಧಪಟ್ಟಂತಹ ಕೆಲವೊಂದು ಗ್ಯಾಡ್ಜೆಟ್ಸ್ ಅನ್ನ, ಉಪಕರಣಗಳನ್ನ ಮನೆಗೆ ತರುವಂತಹ ವಿಚಾರ ಏನಾದರೂ ಇದ್ರೆ ಅದನ್ನು ಕೂಡ ಶುಕ್ರ ಹೋರಾದಲ್ಲೇ ಖರೀದಿ ಮಾಡಿ ತನ್ನಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನ ಶುಕ್ರ ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 9:38
ಬೆಳಿಗ್ಗೆ 10 ಗಂಟೆ 36 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 27 ನಿಮಿಷದಿಂದ ಸಂಜೆ 5 ಗಂಟೆ 25 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 31 ನಿಮಿಷದಿಂದ ರಾತ್ರಿ 12 ಗಂಟೆ 33 ನಿಮಿಷದವರೆಗೆ ಶುಕ್ರಹೋರ ಇರುವಂತಹ ಸಮಯ. ಇದನ್ನ ನೀವು ಈ ದಿನ ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನ ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ, ಒಳ್ಳೆಯ ಹೊರ ಯಾವುದಿದೆ, ಯಾವ ಹೊರದಲ್ಲಿ ಯಾವ ಕೆಲಸ ಮಾಡಿದ್ರೆ ನಿಮಗೆ ಉತ್ತಮವಾದಂತಹ ಫಲಿತಾಂಶ ಸಿಕ್ಕತ್ತೆ, ಇಂಥ ವಿಚಾರಗಳನ್ನು ನೀವು ಪ್ರತಿನಿತ್ಯ ತಿಳ್ಕೊಂಡು ಅದರಂತೆ ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಇದನ್ನು ನೀವು ಅನುಸರಣೆ ಮಾಡಿ. ಪ್ರತಿದಿನ ಇದನ್ನು ತಪ್ಪದೆ ಕೇಳಿಸ್ಕೊಳ್ಳಿ. ಅದರಂತೆ ನಿಮ್ಮ ಚಟುವಟಿಕೆಗಳನ್ನಾಗಲಿ ನಿಮ್ಮ ಪ್ರಯಾಣವನ್ನಾಗಲಿ ಆರಂಭ ಮಾಡಿ. ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನಿಮ್ಮ ಕೆಲಸ ಕಾರ್ಯಗಳಿಂದ ನೀವು ಏನನ್ನ ನಿರೀಕ್ಷೆ ಮಾಡ್ತಾ ಇದ್ದೀರೋ ಅಂಥ ಫಲಿತಾಂಶವನ್ನೇ ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯವಾಗುತ್ತೆ. ಏಕೆಂದರೆ ಪಂಚಾಂಗ ನಿಮಗೆ ಉತ್ತಮವಾದಂಥ ಒಂದು ಮಾರ್ಗದರ್ಶನವನ್ನು ನೀಡುತ್ತೆ. ಇದನ್ನು ನೀವು ಅನುಸರಣೆ ಮಾಡೋದ್ರಿಂದ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಶತ್ರುದಂಡನ ಮುಹೂರ್ತ ಇದರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನೋಡೋಣ. ನೀವು ಜಗತ್ತಿನಾದ್ಯಂತ ನೋಡ್ತಾ ಇದ್ದೀರಿ, ಎಲ್ಲಿ ನೋಡಿದ್ರೂ ಕೂಡ ಸೇಡು, ಪ್ರತೀಕಾರ, ಯುದ್ಧ, ಕದನ, ಭಿನ್ನಾಭಿಪ್ರಾಯಗಳು ತಲೆದೋರ್ತಾ ಇರುವಂತಹ ಸಂದರ್ಭ. ಇದು ವಿಶ್ವದ ವಿದ್ಯಮಾನ. ನಿಮ್ಮ ಸಮಾಜದಲ್ಲಿ, ನಿಮ್ಮ ಕುಟುಂಬದಲ್ಲಿ, ಅದರಲ್ಲೂ ನಿಮ್ಮ ಮನೆಯಲ್ಲೇ ತೆಗೆದುಕೊಂಡ್ರೆ ಅಲ್ಲೂ ಕೂಡ ಭಿನ್ನಾಭಿಪ್ರಾಯಗಳು ಬರುತ್ತೆ. ಅಲ್ಲೂ ಕೂಡ ಒಳ ಜಗಳಗಳಿರುತ್ತೆ, ಗುಂಪುಗಾರಿಕೆ ಇರುತ್ತೆ, ವೈಮನಸ್ಸು ಇರುವಂಥದ್ದು. ಇದೆಲ್ಲವನ್ನು ನೋಡಿದ್ರೆ ನಮಗೆ ನಮ್ಮ ಕೆಲಸ ಕಾರ್ಯಗಳಲ್ಲಿ ಕೆಲವರಿಗೆ ಅಸೂಯೆ, ಅಸಮಾಧಾನ ಹುಟ್ಟುವಂಥದ್ದು ಸರ್ವೇ ಸಾಮಾನ್ಯ. ಏಕೆಂದರೆ ನಮ್ಮ ಪ್ರಗತಿಯನ್ನಾಗಲಿ ನಮ್ಮ ಏಳ್ಗೆಯನ್ನಾಗಲಿ ಕಂಡು ಕೆಲವರಿಗೆ ಹೊಟ್ಟೆ ಉರಿ, ಹೊಟ್ಟೆ ಕಿಚ್ಚು ಬರುವಂಥದ್ದು ಸಾಮಾನ್ಯವಾಗಿರುತ್ತೆ. ಹಾಗೆ ಇಂತಹವರೇ ಮುಂದೆ ನಮಗೆ ಶತ್ರುಗಳಾಗಿ ಪರಿಣಮಿಸುವಂಥದ್ದು. ಹಾಗಾಗಿ ದಾಯಾದಿ ಕಲಹ ಇರ್ಬೋದು, ಬಂಧು ಮಿತ್ರರ ಕಲಹಗಳಿರ್ಬೋದು, ಸಹೋದ್ಯೋಗಿಗಳ ಮಧ್ಯೆ, ಅಧಿಕಾರಿಗಳ ಮಧ್ಯೆ, ರಾಜಕಾರಣಿಗಳ ಮಧ್ಯೆ ಅಥವಾ ನೆರೆಹೊರೆಯವರ ಮಧ್ಯೆ ಕೂಡ ಇಂತಹ ಒಂದು ಕಲಹಗಳು ಉಂಟಾಗ್ತಾ ಇರುತ್ತೆ. ಇದರಿಂದ ನಮಗೆ ಕೆಲವೊಮ್ಮೆ ಅನ್ಯಾಯ ಆಗ್ಬೋದು, ಕೆಲವೊಮ್ಮೆ ದ್ರೋಹಗಳಾಗ್ಬೋದು. ಇನ್ನೂ ಮಿತಿ ಮೀರಿದ್ರೆ ಕಾನೂನು ವ್ಯಾಜ್ಯಗಳು ಉಂಟಾಗುವಂಥದ್ದು ಇದೆ. ಕೋರ್ಟು ಕಚೇರಿಯಲ್ಲಿ 10 ವರ್ಷಗಳಿಂದ ಇಂತಹ ಒಂದು ಕಾನೂನಿನ ಸಮರ ನಡೀತಾ ಇರುತ್ತೆ. ಇನ್ನು ಕೆಲವರು ಮಾಟ ಮಂತ್ರ ಮಾಡುವಂಥದ್ದಾಗ್ಲಿ, ರಹಸ್ಯ ಕುತಂತ್ರಗಳ ಸಂದರ್ಭಗಳು ಉಂಟಾಗುವಂಥದ್ದಾಗ್ಲಿ ಇದ್ದೇ ಇರುತ್ತೆ. ಹಾಗಾಗಿ ಇಂತಹ ಒಂದು ಸಂದರ್ಭದಲ್ಲಿ ನಾವು ಕೂಡ ಅವರಿಗೆ ಪ್ರತಿಯಾಗಿ ಏನನ್ನಾದರೂ ಮಾಡಬೇಕು ಅನ್ನುವಂಥ ಒಂದು ಪ್ರತೀಕಾರದ ಮನಸ್ಸು ನಮಗೂ ಬರುತ್ತೆ. ಹಾಗಾಗಿನೇ ಅಂತಹ ಸಂದರ್ಭದಲ್ಲಿ ನಾವು ಕ್ರಮವನ್ನು ತೆಗೆದುಕೊಳ್ಬೇಕು, ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಬೇಕು. ಅಂಥ ಒಂದು ಅನ್ಯಾಯದ ವಿರುದ್ಧ ನಮ್ಮ ರಕ್ಷಣೆ ಆಗಬೇಕು. ಆ ಒಂದು ಸಂದರ್ಭದಲ್ಲಿ ಶಾಸ್ತ್ರೋಕ್ತವಾಗಿ ಕೆಲವೊಂದು ಮುಹೂರ್ತಗಳನ್ನು ಆಯ್ಕೆ ಮಾಡಿಕೊಂಡು ಅದರಂತೆ ನಾವು ಶತ್ರು ದಂಡನೆಯನ್ನು ಮಾಡಿದ್ರೆ ನಮಗೆ ವಿಜಯ ಪ್ರಾಪ್ತಿಯಾಗತ್ತೆ ಅನ್ನುವಂಥದ್ದನ್ನ ಜ್ಯೋತಿಷ್ಯ ಶಾಸ್ತ್ರ ತಿಳಿಸ್ತಾ ಇದೆ. ಹಾಗಾಗಿನೇ ಇದನ್ನ ವಿಜಯದ ಮಾರ್ಗ ಅಂತ ಹೇಳೇನೆ ಕರೆಯುವಂಥದ್ದು. ಕೆಲವರು ಇದನ್ನ ವಿಜಯ ಮುಹೂರ್ತ ಅಂತ ಹೇಳಿ ಕೂಡ ಕರೆದಿದ್ದಾರೆ. ಹಾಗಾಗಿ ನಾವು ಆತುರದಿಂದ ಕ್ರಮ ಕೈಗೊಳ್ಳೋದಕ್ಕಿಂತ ನಿಧಾನವಾಗಿ ಯಾವ ಸಮಯ ಒಳ್ಳೆಯದಿದೆ, ಯಾವ ಮುಹೂರ್ತ ಚೆನ್ನಾಗಿದೆ ಅನ್ನುವಂಥದ್ದನ್ನು ನೋಡಿ ಅಂಥ ಒಂದು ಸಂದರ್ಭಗಳಲ್ಲಿ ಆಯ್ಕೆ ಮಾಡಿಕೊಳ್ಬೇಕು. ಆಗ ನಮ್ಮ ಶತ್ರುಗಳು ನಿರ್ನಾಮ ಆಗ್ತಾರೆ ಅನ್ನುವಂಥ ವಿಚಾರ. ಇದನ್ನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕು. ಏಕೆಂದ್ರೆ ಈ ಒಂದು ಮುಹೂರ್ತ ಏನಿದೆ ಇದನ್ನ ಸ್ವರಕ್ಷಣೆಗಾಗಿ, ಧರ್ಮ ಪಾಲನೆಗಾಗಿ ಮಾತ್ರ ಬಳಸಬೇಕು, ನ್ಯಾಯ ಸ್ಥಾಪನೆಗಾಗಿ ಮಾತ್ರ ಬಳಸಬೇಕು. ಯಾವುದೇ ಕಾರಣ ಇಲ್ಲದೆ ಬೇರೆಯವರಿಗೆ ಹಾನಿ ಮಾಡುವಂಥ ಉದ್ದೇಶದಿಂದ ಇದನ್ನ ಬಳಸಬಾರ್ದು. ಇದು ಶಾಸ್ತ್ರೋಕ್ತವಾದಂತಹ ಮಾರ್ಗ ಅಲ್ಲ. ಹಾಗಾಗಿ ಇದನ್ನ ನಮಗೆ ಅನ್ಯಾಯ ಆಗಿದ್ರೆ ಅದರ ವಿರುದ್ಧ ಮಾತ್ರ ಉಪಯೋಗಿಸಬೇಕು ಅನ್ನುವಂಥ ಒಂದು ವಿಚಾರ. ಇಲ್ಲಿ ಈ ಮುಹೂರ್ತದಲ್ಲಿ ನಾವು ಮುಖ್ಯವಾಗಿ ಪರಿಗಣಿಸಬೇಕಾಗಿರುವಂತಹ ಕಾರ್ಯಗಳು ಯಾವ್ಯಾವುದು ಅಂತ ಹೇಳಿದ್ರೆ, ಇಲ್ಲಿ ಶತ್ರುವಿನ ಅನ್ಯಾಯಕ್ಕೆ ದೃಢವಾದಂತಹ ಒಂದು ಪ್ರತಿಕ್ರಿಯೆ ಕೊಡಬೇಕು. ಆ ಒಂದು ಅನ್ಯಾಯ ನಿಲ್ಲಬೇಕು. ಆ ಅನ್ಯಾಯ ಆಗಿದೆ ಅನ್ನುವಂಥದ್ದು ಆ ಮಾಡಿದವರಿಗೆ ಮನವರಿಕೆ ಆಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ನಾವು ಈ ಮುಹೂರ್ತದ ಆಯ್ಕೆಯನ್ನ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ನ್ಯಾಯಾಲಯದಲ್ಲಿ ವ್ಯಾಜ್ಯಗಳಿರ್ಬೋದು, ಕಾನೂನಿನ ಕ್ರಮ ಆರಂಭ ಆಗ್ಬೋದು. ಅಂಥ ಸಂದರ್ಭದಲ್ಲಿ ಈ ಒಂದು ಮುಹೂರ್ತವನ್ನು ಆಯ್ಕೆ ಮಾಡಿಕೊಂಡು ಅದರಂತೆ ಚಟುವಟಿಕೆಗಳನ್ನು ಆರಂಭಿಸಬೇಕು. ಇನ್ನು ಕೆಲವೊಂದು ಆಡಳಿತಾತ್ಮಕ ವಿಚಾರಣೆಗಳು ನಡೀತಾ ಇರುತ್ತೆ. ಪೊಲೀಸ್ ಠಾಣೆಗೆ ಮೆಟ್ಟಿಲು ಹೇರುವಂತಹ ಸಂದರ್ಭಗಳು ಬಂದಿರಬಹುದು. ಅಂಥ ಸಂದರ್ಭದಲ್ಲಿ ಅವರ ಕುತಂತ್ರವನ್ನು ಬಯಲಿಗೆಳೆಯುವಂತಹ ಸಂದರ್ಭದಲ್ಲಿ ನಾವು ಪ್ರತಿಕ್ರಿಯಿಸುವಂತಹ ಸಮಯ ಏನಿದೆ ಅದು ಶುಭ ಮುಹೂರ್ತ ಆಗಿರಬೇಕು.
ಇನ್ನು ಕೆಲವೊಂದು ರಹಸ್ಯವಾದಂತಹ ಸಂಚುಗಳನ್ನು ತಡಿಬೇಕು. ಅದನ್ನು ಕೂಡ ನಾವು ಇಂತಹ ಶುಭ ಸಮಯದಲ್ಲೇ ಪ್ರಾರಂಭ ಮಾಡಬೇಕಾಗತ್ತೆ. ಇನ್ನು ಮುಖಾಮುಖಿ ಮಾತುಕತೆ ನಡೆಸಬೇಕಾಗತ್ತೆ. ಕೆಲವರ ಎದುರಿಗೆ ನಿಂತು ಆಗಿರುವಂತಹ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡುವಂತಹ ಸಂದರ್ಭ, ಅದು ಕೂಡ ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಆಗಬೇಕು. ಇನ್ನು ರಕ್ಷಣಾತ್ಮಕವಾದಂತಹ ಕ್ರಮಗಳನ್ನು ಕೈಗೊಳ್ಳಬೇಕು. ತಂತ್ರಾತ್ಮಕವಾದಂತಹ ಕೆಲವೊಂದು ಕ್ರಮಗಳನ್ನು ಕೈಗೊಳ್ಳುವಂತಹ ಸಂದರ್ಭದಲ್ಲಿ ನಾವು ಈ ಒಳ್ಳೆಯ ಮುಹೂರ್ತವನ್ನು ನೋಡೇ ಮುಂದುವರಿಬೇಕಾಗತ್ತೆ. ಅದಕ್ಕಾಗಿಯೇ ನಮ್ಮ ಹಿರಿಯರು ಬಹಳ ವಿಶೇಷವಾಗಿ ಶತ್ರುದಂಡನ ಮುಹೂರ್ತ ಅನ್ನುವಂಥ ಒಂದು ವಿಚಾರವನ್ನ ತಿಳಿಸ್ಕೊಟ್ಟಿದ್ದಾರೆ. ಇದು ಸಾಮಾನ್ಯವಾಗಿ ಎಲ್ಲರೂ ಕೂಡ ಅನುಸರಣೆ ಮಾಡಲ್ಲ. ಹಾಗೆ ಈ ಶತ್ರುಗಳನ್ನಾಗ್ಲಿ ದಂಡನೆ ಮಾಡುವಂಥದ್ದು, ಉಚ್ಚಾಟನೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಕೆಲವರು ಈ ಮುಹೂರ್ತವನ್ನ ಪರಿಗಣಿಸಲ್ಲ. ಹಾಗಾಗಿನೇ ನಾವು ಕೈಗೊಂಡಂತಹ ಈ ಪ್ರತೀಕಾರ ಏನಿದೆ ಅದು ಫಲಿಸಲ್ಲ. ಹಾಗಾಗಿನೇ ಇಲ್ಲಿ ಕೆಲವು ತಿಥಿಗಳ ಸಂದರ್ಭ, ಕೆಲವು ನಕ್ಷತ್ರಗಳಿರುವಂತಹ ಸಂದರ್ಭ, ಕೆಲವು ವಾರಗಳಲ್ಲಿ ಬಹಳ ವಿಶೇಷವಾಗಿ ಈ ಗ್ರಹಗಳ ಸಂಯೋಗ ಹೇಗಿದೆ ಅನ್ನುವಂಥದ್ರ ಮೇಲೂ ಕೂಡ ನಾವು ಈ ಶತ್ರುದಂಡನ ಮುಹೂರ್ತವನ್ನ ನಿಷ್ಕರ್ಷೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಮೊದಲನೇದಾಗಿ ಕೆಲವು ತಿಥಿಗಳಂದು ಮಾತ್ರ ನಾವು ಈ ಮುಹೂರ್ತವನ್ನ ನೋಡಬೇಕು. ಅದನ್ನೇ ಉಗ್ರ ತಿಥಿಗಳು ಅಂತ ಹೇಳಿ ಕರೀತಾರೆ. ಉಗ್ರಾಣಿ ಕ್ರೂರ ಕಾರ್ಯೇಶು ತಿಥಯ ಪರಿಕೀರ್ತಿತಃ ಚತುರ್ಥ್ಯಷ್ಟಮಿ ನವಮಿ ಚ ಚತುರ್ದಶಿ ತ್ರಯೋದಶಿ ಅನ್ನುವಂಥ ವಿಚಾರವನ್ನ ಮುಹೂರ್ತ ಚಿಂತಾಮಣಿಯ ಗ್ರಂಥ ನಮಗೆ ತಿಳಿಸತ್ತೆ. ಇದರ ಅರ್ಥ ಏನಂದ್ರೆ ಚತುರ್ಥಿ, ಅಷ್ಟಮಿ, ನವಮಿ, ಚತುರ್ದಶಿ ಮತ್ತೆ ತ್ರಯೋದಶಿ ತಿಥಿಗಳು ಉಗ್ರವಾದಂಥ ಹಾಗೆ ಕಠಿಣವಾದಂತಹ ಕಾರ್ಯಗಳಿಗೆ ಯೋಗ್ಯ ಅಂತ ಹೇಳಿ ತಿಳಿಸಿದ್ದಾರೆ. ಇಲ್ಲಿ ತೃತೀಯವೂ ಕೂಡ ದೃಢ ನಿರ್ಧಾರಗಳಿಗೆ ಅನುಕೂಲಕರ ಅಂತ ಹೇಳಿ ಕೆಲವು ಶಾಸ್ತ್ರಜ್ಞರು ಕೂಡ ತಿಳಿಸಿದ್ದಾರೆ. ಹಾಗಾಗಿ ಇಲ್ಲಿ ತೃತೀಯ ಸೇರಿದಂತೆ ಚತುರ್ಥಿ, ಅಷ್ಟಮಿ, ನವಮಿ, ಚತುರ್ದಶಿ, ತ್ರಯೋದಶಿ ತಿಥಿಗಳಂದು ನಾವು ಕಠಿಣ ಕ್ರಮವನ್ನು ಕೈಗೊಳ್ಳಲಿಕ್ಕೆ ನಿರ್ಧಾರವನ್ನ ಮಾಡಬಹುದು. ಅಲ್ಲಿ ನಮಗೆ ಉತ್ತಮವಾದಂತಹ ಮುಹೂರ್ತಗಳು ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ. ಇನ್ನು ಉಗ್ರ ನಕ್ಷತ್ರಗಳಿರುವಂತಹ ದಿನ ಕೂಡ ನಾವು ಇಂತಹ ಕ್ರಮಗಳನ್ನು ಕೈಗೊಳ್ಳಬಹುದು. ಉಗ್ರಾಣಿ ಭರಣ್ಯಾರಿದ್ರ ಮಗ ಅಶ್ಲೇಷ ತಥೈವ ಚ ಜ್ಯೇಷ್ಠ ಮೂಲಾಂಚ ಪೂರ್ವಾಷಾಢಂ ಪೂರ್ವ ಭಾದ್ರ ಚ ಕೀರ್ತಿತಃ ಅಂತ ಹೇಳ್ತಾರೆ. ಇಲ್ಲಿ ಕಾಲಾಮೃತ ಗ್ರಂಥ ಹೇಳುವಂಥ ಈ ಉಗ್ರ ನಕ್ಷತ್ರಗಳ ಶ್ಲೋಕ ಇದು. ಅಂದ್ರೆ ಭರಣಿ, ಆರಿದ್ರ, ಮಖ, ಆಶ್ಲೇಷ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ ಮತ್ತೆ ಪೂರ್ವಭದ್ರ ಈ ನಕ್ಷತ್ರಗಳು ಉಗ್ರ ಸ್ವಭಾವದಲ್ಲಿರೋದ್ರಿಂದ, ಜೊತೆಗೆ ಪೂರ್ವ ಫಲ್ಗುಣಿ ಕೂಡ ಉಗ್ರ ಸ್ವಭಾವಕ್ಕೆ ಸೇರಿದೆ ಅನ್ನುವಂಥ ವಿಚಾರ ಇರೋದ್ರಿಂದ ಈ ಸಂದರ್ಭದಲ್ಲಿ ನಾವು ಆ ಶತ್ರು ದಂಡನೆಗೆ ಮುಹೂರ್ತವನ್ನ ನಿಗದಿ ಮಾಡಬಹುದು. ಈ ಸಂದರ್ಭದಲ್ಲಿ ನಮ್ಮ ಚಟುವಟಿಕೆಗಳನ್ನ ಆರಂಭ ಮಾಡಬೇಕು ಅನ್ನುವಂಥ ವಿಚಾರ. ಇನ್ನು ಮಂಗಳವಾರ ಮತ್ತೆ ಶನಿವಾರ ಬಹಳ ವಿಶೇಷವಾಗಿ ಗಮನಿಸಬೇಕು. ಭೌಮೆ ಶತ್ರು ವಿನಾಶಾಯ ಶನೌ ದಂಡ ಪ್ರದಾಯಕ್ಕೆ ಅನ್ನುವಂಥದ್ದನ್ನ ಬೃಹತ್ ಸಂಹಿತ ನಮಗೆ ತಿಳಿಸತ್ತೆ. ಇದು ಬಹಳ ವಿಶೇಷವಾದಂತಹ ಗ್ರಂಥ. ಇದರಲ್ಲಿ ಮಂಗಳವಾರ ಮತ್ತೆ ಶನಿವಾರ ಶತ್ರು ಉಚ್ಚಾಟನೆಗೆ, ಶತ್ರು ದಂಡನೆಗೆ ತುಂಬಾ ಪ್ರಶಸ್ತವಾಗಿರುವಂತಹ ದಿನ ಅಂತ ಹೇಳ್ತಾರೆ. ಯಾಕೆಂದ್ರೆ ಮಂಗಳವಾರ ಶತ್ರು ನಾಶಕ್ಕೆ ಯೋಗ್ಯವಾದಂತಹ ದಿನ, ಶನಿವಾರ ಶತ್ರುಗಳನ್ನು ದಂಡಿಸಲಿಕ್ಕೆ, ಅವರಿಗೆ ಕಠಿಣವಾದಂತಹ ಶಿಕ್ಷೆಯನ್ನು ಕೊಡಲಿಕ್ಕೆ ಅನುಕೂಲಕರವಾಗಿರುವಂತಹ ದಿನ ಅನ್ನುವಂಥ ವಿಚಾರ ಇದೆ. ಹಾಗೆ ಇಲ್ಲಿ ಸೋಮವಾರದ ದಿನ ಮನೋಸ್ಥೈರ್ಯ ಮತ್ತೆ ನಿಯಂತ್ರಿತ ನಿರ್ಧಾರಕ್ಕೆ ಸಹಕಾರಿ ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ವಾರಗಳಂದು ನಾವು ಈ ಶತ್ರು ದಂಡನೆಯ ಮುಹೂರ್ತವನ್ನ ನಿರ್ಧರಿಸಬಹುದು. ಇನ್ನು ಪಾಪಗ್ರಹ ಸಂಯುಕ್ತ ಲಗ್ನ, ಇದರ ಬಗ್ಗೆ ಕೂಡ ನೀವು ಗಮನ ಹರಿಸಬೇಕು. ಪಾಪಗ್ರಹೈಹಿ ಸಂಯುತೋ ಲಗ್ನೋ ರಿಪು ನಾಶಕರೋ ಭವೇತ್ ಅನ್ನುವಂಥದ್ದನ್ನ ಧರ್ಮಸಿಂಧು ತಿಳಿಸತ್ತೆ. ಅಂದ್ರೆ ಇಲ್ಲಿ ಪಾಪಗ್ರಹಗಳಿಂದ ಸಂಯುಕ್ತವಾದಂತಹ ಲಗ್ನ ಏನಿದೆ ಅದು ಶತ್ರುನಾಶಕವಾಗಿರುತ್ತೆ. ಹಾಗಾಗಿನೇ ಪಾಪಗ್ರಹಗಳು ಯಾವ ಸಂದರ್ಭದಲ್ಲಿ ಕೂಡಿದೆ, ಪರಸ್ಪರ ಜೊತೆಯಾಗಿದೆ, ಅದನ್ನು ನಾವು ನೋಡಿ ಮುಂದುವರಿಸಬೇಕಾಗತ್ತೆ. ಇಲ್ಲಿ ಲಗ್ನದಲ್ಲಿ ಅಥವಾ ಲಗ್ನಕ್ಕೆ ದೃಷ್ಟಿ ನೀಡುವಂತಹ ಕುಜ, ಶನಿ ಮತ್ತೆ ರಾಹು, ಕೇತು ಇವುಗಳ ಬಲ ದಿಟ್ಟ ಕ್ರಮಗಳಿಗೆ ಒಂದು ಶಕ್ತಿಯನ್ನ ನೀಡುತ್ತೆ. ಹಾಗಾಗಿ ಒಂದು ಸೇಡಿನ ಪ್ರತೀಕಾರ ಅಥವಾ ಅನ್ಯಾಯದ ವಿರುದ್ಧ ಹೋರಾಟ ಅದನ್ನ ಮಾಡಲಿಕ್ಕೆ ಈ ಒಂದು ಪಾಪಗ್ರಹಗಳು ಎಲ್ಲಿದೆ ಅನ್ನುವಂಥದ್ದನ್ನ ನೋಡಿ, ಅವುಗಳ ದೃಷ್ಟಿ ಯಾವ ಗ್ರಹದ ಮೇಲಿದೆ ಅನ್ನುವಂಥದ್ದನ್ನು ನೋಡಿಕೊಂಡು ಮುಹೂರ್ತವನ್ನು ನಾವು ಫಿಕ್ಸ್ ಮಾಡಬೇಕು. ಇಲ್ಲಿ ಮುಹೂರ್ತ ಅಂದ್ರೆ ಶುಭ ಕಾರ್ಯಕ್ಕೆ ಮುಹೂರ್ತ ಅಲ್ಲ ಹೇಳ್ತಾ ಇರುವಂಥದ್ದು, ಶತ್ರು ದಂಡನೆಗೆ ಮುಹೂರ್ತ. ಶತ್ರುಗಳನ್ನ ಪರಾಭವಗೊಳಿಸ್ಲಿಕ್ಕೆ ಅವರು ಮಾಡಿರುವಂತಹ ಕುತಂತ್ರಗಳು ನಿಷ್ಕ್ರಿಯ ಆಗಬೇಕು. ಅದಕ್ಕಾಗಿ ಈ ಮುಹೂರ್ತವನ್ನು ನೋಡಬೇಕು. ಇನ್ನು ಅನುಕೂಲಕರವಾದಂತಹ ಲಗ್ನ ಅಥವಾ ರಾಶಿಗಳು ಯಾವ್ಯಾವುದು ಅಂತ ಹೇಳಿದ್ರೆ ಮೇಷ, ಸಿಂಹ, ವೃಶ್ಚಿಕ, ಮಕರ ಮತ್ತೆ ಕುಂಭ
ಈ ರಾಶಿಗಳು ಧೈರ್ಯ, ಸ್ಥೈರ್ಯ ಮತ್ತೆ ಪ್ರತಿರೋಧದ ಶಕ್ತಿಯನ್ನ ಸೂಚಿಸುತ್ತೆ. ಒಟ್ಟಾರೆ ಇಲ್ಲಿ ಈ ಶತ್ರುವನ್ನ ದಂಡಿಸಬೇಕು, ಶತ್ರುವನ್ನ ಹಿಮ್ಮೆಟ್ಟಿಸಬೇಕು, ಅವನ ಕೃತಂತ್ರ, ಅವನ ರಹಸ್ಯ ಕಾರ್ಯಾಚರಣೆ ಇನ್ನಿಲ್ಲದಂತಾಗಬೇಕು ಅಂತ ಹೇಳಿದ್ರೆ ನಾವು ಉಗ್ರ ತಿಥಿಯನ್ನ ಮತ್ತೆ ತೀಕ್ಷ್ಣವಾದಂತಹ ನಕ್ಷತ್ರ, ಮಂಗಳವಾರ ಅಥವಾ ಶನಿವಾರ ಇರುವಂಥದ್ದು, ಪಾಪಗ್ರಹ ಬಲ, ಇಂತಹ ಸಂದರ್ಭದಲ್ಲೇ ನಾವು ಶತ್ರುದಂಡನ ಅಥವಾ ನಮ್ಮ ರಕ್ಷಣಾತ್ಮಕವಾದಂತಹ ಕ್ರಮಗಳಿಗೆ ಉಪಯೋಗಿಸ್ಬೋದು. ಅಂಥ ಮುಹೂರ್ತ ತುಂಬ ಸೂಕ್ತ ಅನ್ನುವಂಥ ಒಂದು ವಿಚಾರ. ಇದರ ಜೊತೆಗೆ ನಾವು ಲಗ್ನ ಬಲವನ್ನ, ಚಂದ್ರ ಬಲವನ್ನ, ಹಾಗೆ ಷಷ್ಠ ಭಾವ ಬಲ, ಇಲ್ಲಿ ಷಷ್ಠ ಅಂದ್ರೆ 6 ಅಂದ್ರೆ ಶತ್ರುಭಾವ, ಇದನ್ನ ನೋಡಬೇಕು. ಮತ್ತೆ ಮಾತನಾಡಲಿಕ್ಕೆ ಹೋಗುವಂತಹ ಕಾಲಕ್ಕೆ ರಾಹುಕಾಲ, ಯಮಗಂಡ ಕಾಲ, ಗುಳಿಕ ಕಾಲ ಏನಾದರೂ ಇದೆಯೇ ಅಂತ ನೋಡಬೇಕು. ಅದು ಇದ್ರೆ ಅದನ್ನ ತ್ಯಜಿಸಬೇಕು. ಮತ್ತೆ ಗುರುದೃಷ್ಟಿ ಇದ್ರೆ ಜಯ ಸ್ಥಿರವಾಗಿರುತ್ತೆ. ಹಾಗಾಗಿ ಪ್ರತಿಯೊಂದು ನಮ್ಮ ವಿಚಾರದಲ್ಲಿ ಗುರು ಬಹಳ ಪ್ರಮುಖನಾಗ್ತಾನೆ. ಇನ್ನು ಈ ಶತ್ರುದಂಡನ ಮುಹೂರ್ತವನ್ನು ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ನಮಗೆ ಧೈರ್ಯಕ್ಕಿಂತ ಧರ್ಮ ಬುದ್ಧಿ ಬೇಕು ಅನ್ನುವಂಥದ್ದು. ಇಲ್ಲಿ ಧರ್ಮ ಬುದ್ಧಿ ಅಂತ ಹೇಳಿದ್ರೆ ಧರ್ಮದ ಪರವಾಗಿ ಕೈಗೊಳ್ಳುವಂಥ ಶಾಶ್ವತವಾದಂಥ ಕೆಲಸಗಳು. ಹಾಗಾಗಿ ಧರ್ಮಕ್ಕೆ ಮಾತ್ರ ಶಾಶ್ವತ ಜಯ ಸಿಕ್ಕತ್ತೆ ಅನ್ನುವಂಥ ವಿಚಾರ ತಮಗೆ ಗೊತ್ತಿದೆ. ಹಾಗಾಗಿ ಅಧರ್ಮದಿಂದ ಮಾಡಿರುವಂಥ ಶತ್ರುಗಳ ಪ್ರಯತ್ನ ಕರ್ಮ ಫಲದಂತೆ ಅವು ನಿಶೇಷವಾಗುತ್ತೆ. ಹಾಗಾಗಿ ಅವು ಫಲ ಕೊಡದೆ ನಿರ್ಬಲ ಆಗುವಂತಹ ಸಂದರ್ಭಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಧರ್ಮದ ಪರವಾಗಿಯೇ ನಿಂತು ನಾವು ಹೋರಾಡಬೇಕಾಗತ್ತೆ. ಹಾಗಾಗಿನೇ ನಾವು ಕೂಡ ಇದು ಬೇರೆಯವರಿಗೆ ತೊಂದರೆ ಆಗ್ಲಿ ಅನ್ನುವಂಥ ದೃಷ್ಟಿಯಲ್ಲಿ ಈ ಮುಹೂರ್ತ ನೋಡಿ ನಾವು ಕೆಲವೊಂದು ಶತ್ರು ಉಚ್ಚಾಟನೆಯನ್ನಾಗ್ಲಿ ಅಥವಾ ಶತ್ರುಗಳಿಗೆ ತೊಂದರೆ ಕೊಡುವಂತಹ ರೀತಿಯಲ್ಲಿ ಪ್ರತೀಕಾರವನ್ನಾಗ್ಲಿ ಕೈಗೊಳ್ಳಬಾರದು. ಆದ್ರೆ ನಮ್ಮ ರಕ್ಷಣೆಗೆ ಮಾತ್ರ ಇದನ್ನ ಬಳಸಬೇಕು ಅನ್ನುವಂಥ ಒಂದು ವಿಚಾರವನ್ನ ಮನಸ್ಸಿನಲ್ಲಿಟ್ಕೊಳ್ಬೇಕು. ಹಾಗೆ ನಾಳೆಯ ಸಂಚಿಕೆಯಲ್ಲಿ ನಾವು ಈ ಶತ್ರುಗಳನ್ನ ದಮನ ಮಾಡಲಿಕ್ಕೆ ವಿಶೇಷವಾಗಿ ಒಂದು 4-5 ಮಂತ್ರಗಳಿದೆ. ಅದನ್ನ ಯಾವ ರೀತಿ ಪಠಣ ಮಾಡಬೇಕು, ಆ ಮಂತ್ರಗಳ ಬಲಾಬಲಗಳು ಹೇಗಿದೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಒಟ್ಟಾರೆ ನಿಮಗೆ ಈ ಸಮಾಜದಲ್ಲಿ, ಈ ಕುಟುಂಬದಲ್ಲಿ ಅನ್ಯಾಯ ಆಗಿದ್ರೆ, ತೊಂದರೆಗಳಾಗಿದ್ರೆ, ಅಥವಾ ನಿಮ್ಮ ಮೇಲೆ ಮಾಟ ಮಂತ್ರ ಪ್ರಯೋಗಗಳೇನಾದರೂ ಆಗಿದ್ದು ನಿಮ್ಮ ಬದುಕು ದುಸ್ತರವಾಗಿದ್ರೆ, ಇಂತಹ ಒಂದು ಪ್ರಯೋಗಗಳ ಮೂಲಕ ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಬಹುದು. ಅದಕ್ಕೆ ಬೇಕಾದಂತಹ ಒಂದು ಮುಹೂರ್ತ ಮತ್ತೆ ಅಳವಡಿಸಿಕೊಳ್ಳುವಂತಹ ಚಟುವಟಿಕೆ, ಇದರ ಬಗ್ಗೆ ಸೂಕ್ಷ್ಮವಾಗಿ ತಿಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂತಹ ದಿನ, 6ನೇ ಮನೆ, ಶುಭ ಫಲಗಳನ್ನು ಪಡ್ಕೊಳ್ಳುವಂತಹ ಸಂದರ್ಭ. ಹಾಗೆ ಈ ದಿನ ನಿಮಗೆ ಸಿಕ್ಕುವಂತಹ ಅವಕಾಶಗಳು ಬಹಳ ಅಪರೂಪಕ್ಕೆ ಸಿಕ್ಕುವಂಥದ್ದು. ಅದನ್ನು ನೀವು ಸಮರ್ಥವಾಗಿ ಬಳಸ್ಕೊಂಡ್ರೆ ನಿಮ್ಮ ದೈನಂದಿನ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಅವಕಾಶಗಳು ಬಂದಾಗ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಈ ದಿನದ ಒಂದು ಖರೀದಿ, ಅದರಲ್ಲೂ ಹೊಸ ವಾಹನ ಇರ್ಬೋದು, ಅಥವಾ ಒಂದು ಮನೆ ಕಟ್ಟುವಂಥ ವಿಚಾರ ಇರ್ಬೋದು, ಅಥವಾ ಯಾವುದೇ ವಸ್ತುಗಳನ್ನು ಮನೆಗೆ ಖರೀದಿ ತರುವಂಥ ವಿಚಾರ ಇರ್ಬೋದು, ಇಂಥ ಪ್ರಯತ್ನಗಳು ನಿಮಗೆ ಒಳ್ಳೆಯ ಫಲವನ್ನು ನೀಡುತ್ತೆ ಈ ದಿನ. ಇನ್ನು ದೂರದ ಪ್ರಯಾಣ ಕೂಡ ನಿಮಗೆ ಲಾಭದಾಯಕವಾಗಿರುತ್ತೆ. ಅದರಲ್ಲೂ ನಿಮ್ಮ ವ್ಯಾಪಾರಿ ಸಂಬಂಧವಾದಂತಹ ಒಂದು ಪ್ರಯಾಣ ಒಳ್ಳೆಯ ಲಾಭ ಜೊತೆಗೆ ಅನುಕೂಲವನ್ನು ತರುತ್ತೆ. ಇನ್ನು ಈ ದಿನ ಕುಟುಂಬ ಸದಸ್ಯರಲ್ಲಿ ಒಂದು ಸಾಮರಸ್ಯ ತುಂಬ ಚೆನ್ನಾಗಿದೆ, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಚೆನ್ನಾಗಿದೆ. ಅದಕ್ಕಾಗಿಯೇ ಈ ದಿನ ನಿಮ್ಮ ಕಷ್ಟ ಸುಖಗಳಿಗೆ ಅವರು ಸ್ಪಂದಿಸುವಂಥದ್ದು, ಜೊತೆಗೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಅವರ ಸಹಕಾರ ಪೂರ್ಣ ಪ್ರಮಾಣದಲ್ಲಿರುತ್ತೆ. ಇನ್ನು ಈ ದಿನ ಕೆಲವು ವ್ಯವಹಾರಗಳಲ್ಲಿ ನಿಮ್ಮ ಅನುಭವ ನಿಮ್ಮನ್ನು ಮುನ್ನಡೆಸುತ್ತೆ. ಹಾಗಾಗಿ ಹಿಂದೆ ಆಗಿರುವಂತಹ ಕೆಲವೊಂದು ವಿದ್ಯಮಾನಗಳಿರ್ಬೋದು, ಕೆಲವೊಂದು ಏಳು ಬೀಳುಗಳಿರ್ಬೋದು, ಕಾರ್ಯಕಾರಣ ಸಂಬಂಧಗಳನ್ನು ಈ ದಿನ ಬಹಳ ಚೆನ್ನಾಗಿ ವಿಶ್ಲೇಷಣೆ ಮಾಡಿ ಅದರಂತೆ ಕ್ರಮ ಕೈಗೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ಸಮಸ್ಯೆಗಳನ್ನು ಸ್ವಲ್ಪ ಸಂಯಮದಿಂದ ನೀವು ಪರಿಹಾರ ಮಾಡಿಕೊಂಡ್ರೆ ತುಂಬ ಒಳಿತಾಗತ್ತೆ. ಹಾಗಾಗಿ ತಾಳ್ಮೆ ಇರಲಿ. ಇನ್ನು ಈ ದಿನದ ಗ್ರಹಗತಿಗಳು ನಿಮಗೆ ಚೆನ್ನಾಗಿರೋದ್ರಿಂದ ಯಶಸ್ಸು ಸಿಕ್ಕತ್ತೆ. ಹಾಗಾಗಿ ಯಾವುದೇ ರೀತಿಯ ಹೊಸ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕೆ, ಹೊಸ ವ್ಯಾಪಾರ, ವ್ಯವಹಾರ, ಉದ್ಯೋಗ ಏನೇ ಆರಂಭ ಮಾಡಲಿಕ್ಕೂ ಈ ದಿನ ನಿಮಗೆ ಚೆನ್ನಾಗಿದೆ. ಇನ್ನು ಈ ದಿನ ಕಾನೂನಾತ್ಮಕವಾದಂತಹ ಹೋರಾಟದ ವಿಚಾರದಲ್ಲಾಗಲಿ ನೀವು ಸ್ವಲ್ಪ ಒಪ್ಪಂದಕ್ಕೆ ಬರುವಂಥದ್ದು ಉತ್ತಮ. ಹಾಗಾಗಿ ಈ ದಿನ ಹೊಂದಾಣಿಕೆಯಿಂದ ಮುಂದುವರಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನಿಮ್ಮ ನೆಚ್ಚಿನ ಗುರುಗಳನ್ನು ಆರಾಧನೆ ಮಾಡಿ.
ದಕ್ಷಿಣಾಮೂರ್ತಿಗಳನ್ನು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಿಧಾನ ಆಗುತ್ತೆ. ಹಾಗೆ ಫಲಿತಾಂಶಗಳು ಕೂಡ ನಿಮ್ಮ ಕೈಗೆ ಬೇಗ ಸಿಕ್ಕಲ್ಲ, ಅದರಲ್ಲೂ ಮಧ್ಯಮ ಫಲ ಇರುವಂಥ ಸಂದರ್ಭ. ಹಾಗಾಗಿನೇ ಈ ದಿನದ ಯಾವುದೇ ಫಲಿತಾಂಶಕ್ಕೂ ಕೂಡ ಬೇಸರಿಸಬೇಡಿ. ನಿಮಗೆ ಇಷ್ಟ ಇರಲಿಲ್ಲ, ಅನುಕೂಲ ಆಗಲಿಲ್ಲ ಅಂತ ಹೇಳಿದ್ರೆ ಮತ್ತೊಮ್ಮೆ ಅದನ್ನು ಮರು ಪ್ರಯತ್ನ ಮಾಡಿ ಮುಂದುವರಿಸುವಂಥದ್ದು ಉತ್ತಮ. ಇನ್ನು ಈ ದಿನ ಆದಾಯಕ್ಕಿಂತ ಖರ್ಚುಗಳೇ ಅಧಿಕವಾಗುವಂಥ ಸಂದರ್ಭ ಇದೆ. ಇನ್ನು ವೃತ್ತಿಪರವಾದಂತಹ ವ್ಯವಹಾರಗಳಲ್ಲಿ ನಿಮಗೆ ಹೊಸದೊಂದು ಸಮಸ್ಯೆ ಎದುರಾಗುತ್ತೆ. ಇಲ್ಲಿಯವರೆಗೆ ನೀವು ಅಂಥ ಒಂದು ಸಮಸ್ಯೆಯನ್ನು ನೋಡಿರಲಿಲ್ಲ, ಎಣಿಸಿರಲಿಲ್ಲ, ಅದು ಬರುತ್ತೆ ಅನ್ನುವಂಥ ಒಂದು ಕಲ್ಪನೆ ಕೂಡ ನಿಮಗೆ ಇರಲ್ಲ. ಆದರೆ ಅಂಥದ್ದೊಂದು ವಿನೂತನವಾದಂಥ ಸಮಸ್ಯೆ ನಿಮಗೆ ಎದುರಾಗುವಂಥ ಸಾಧ್ಯತೆ ಇರುತ್ತೆ. ಅದನ್ನು ಬಗೆಹರಿಸ್ಬೋದು, ಆದರೆ ನಿಮ್ಮ ಒಂದು ಜಾಣ್ಮೆ, ನಿಮ್ಮ ತಾಳ್ಮೆ ಎರಡೂ ಕೂಡ ಅದಕ್ಕೆ ಮುಖ್ಯವಾಗಿ ಬೇಕಾಗುತ್ತೆ. ಇನ್ನು ಈ ದಿನ ಕುಟುಂಬ ಸದಸ್ಯರೊಂದಿಗೆ ಅನಿವಾರ್ಯವಾಗಿ, ಅದರಲ್ಲೂ ಮೂರನೆಯವರ ವಿಚಾರಕ್ಕೆ ಮಾತಿನ ಚಕಮಕಿ ಆಗುವಂಥ ಸಾಧ್ಯತೆ ಕೂಡ ಇದೆ. ಇಲ್ಲಿ ಮಾತಿಗೆ ಮಾತು ಬೆಳೆದಾಗಲೇ ಕೆಲವೊಂದು ಅನರ್ಥಗಳಾಗುವಂಥದ್ದು, ಭಿನ್ನಾಭಿಪ್ರಾಯಗಳು ಉಂಟಾಗುವಂಥದ್ದು. ಹಾಗಾಗಿನೇ ಈ ದಿನ ಅಂಥ ಮಾತುಗಳೇನಾದರೂ ಬಂದರೆ ಸ್ವಲ್ಪ ಜವಾಬ್ದಾರಿಯುತವಾಗಿ ನೀವು ವರ್ತಿಸಬೇಕಾಗುತ್ತೆ. ಆದಷ್ಟು ಮೌನವಾಗಿರುವಂಥದ್ದೇ ಉತ್ತಮ. ಇನ್ನು ಈ ದಿನ ಹೆಚ್ಚುವರಿ ಜವಾಬ್ದಾರಿಗಳು ಬಂದಾಗ ನೀವು ಅದರಿಂದ ತಪ್ಪಿಸಿಕೊಳ್ಳಲಿಕ್ಕೆ ಕೆಲವೊಂದು ನೆಪಗಳನ್ನು ಹೇಳುವಂಥ ಸಾಧ್ಯತೆ ಇದೆ. ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಒಂದು ಸುಳ್ಳನ್ನು ಹೇಳುವಂಥ ರೀತಿಯಲ್ಲೇ ಅಲ್ಲಿ ಒಂದು ನೆಪ ಕೂಡ, ಒಂದು ಕುಂಟು ನೆಪ ನಿಮಗೆ ಕಾರಣವಾಗ್ಬಿಡುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಬಗ್ಗೆ ಕೆಲವರಿಗೆ ಅಭಿಪ್ರಾಯ ಕೂಡ ಬೇರೆ ಆಗುವಂಥ ಸಾಧ್ಯತೆ ಇರುತ್ತೆ. ಇಂಥ ವಿಚಾರಗಳಲ್ಲಿ ನೀವು ಸ್ವಲ್ಪ ಕಟ್ಟುನಿಟ್ಟಾಗಿ ಶಿಸ್ತುಬದ್ಧವಾಗಿ ನಡ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನದ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಜಾಗರೂಕರಾಗಿದ್ದರೆ ಉತ್ತಮ. ಹಳೆಯದನ್ನು ಮರೆತು ಬಿಡಿ, ಹೊಸದನ್ನು ಮಾತ್ರ ನೀವು ಪ್ರಾರಂಭ ಮಾಡುವಂಥ ನಿಟ್ಟಿನಲ್ಲಿ ಪೂರ್ವ ಸಿದ್ಧತೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಕನಕಧಾರಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿ ಅಮ್ಮನವರನ್ನು ದರ್ಶನ ಮಾಡಿಕೊಳ್ಳಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂತಹ ದಿನ. 4ನೇ ಮನೆಯಲ್ಲಿ ಚಂದ್ರ ಅಂದರೆ ಈ ದಿನ ಸ್ವಲ್ಪ ಶ್ರಮ ಪಡಬೇಕಾಗತ್ತೆ. ನೀವು ಮಾಡುವಂತಹ ಕೆಲಸ ಪುಟ್ಟದೇ ಇರ್ಬೋದು, ಚಿಕ್ಕದೇ ಇರ್ಬೋದು, ಆದರೂ ಅದಕ್ಕೆ ಶ್ರಮ ಜಾಸ್ತಿ ಹಾಕಬೇಕು. ಇಲ್ಲಾಂದರೆ ಕೆಲಸ ಮುಂದುವರಿಯಲ್ಲ, ಫಲಿತಾಂಶ ನಿಮ್ಮ ಕೈಗೆ ಬರಲ್ಲ. ಹಾಗೆ ಈ ದಿನ ನೀವು ಮಾಡುವಂಥ ಒಂದು ವಿಚಾರಧಾರೆಗಳಲ್ಲಿ ಖರ್ಚಿನ ಬಾಬ್ತೆ ಜಾಸ್ತಿ ಇರುವಂಥದ್ದು. ನಿಮ್ಮ ಪ್ಲ್ಯಾನಿಂಗೇ ಈ ದಿನ ಖರ್ಚಿಗಾಗಿ ಇರುವಂಥದ್ದು. ಹಾಗಾಗಿ ಆದಾಯ ಕಡಿಮೆ, ಖರ್ಚು ಜಾಸ್ತಿ ಅನ್ನುವಂಥದ್ದು. ಇದರಿಂದ ನಿಮಗೆ ಸಾಲ ಸೋಲ ಮಾಡುವಂಥ ಒಂದು ಪರಿಸ್ಥಿತಿ ಉದ್ಭವ ಆಗ್ಬೋದು. ಹಾಗಾಗಿನೇ ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲಿ ಈ ಖರ್ಚಿನ ಬಾಬ್ತು ಎಷ್ಟಿದೆ ಮೊದಲು ನೀವು ಲೆಕ್ಕಾಚಾರ ಮಾಡಿ ನಂತರ ಆ ಕೆಲಸವನ್ನು ಕೈಗೊಳ್ಳಬೇಕಾಗತ್ತೆ. ಹಾಗೆ ಈ ದಿನದ ಕೆಲಸಗಳು ಕೂಡ ನಿಮಗೆ ತುಂಬ ಮಂದಗತಿಯಲ್ಲಿ ನಡೆಯುವಂಥದ್ದು. ಇದರಿಂದ ಕೂಡ ನಿಮಗೆ ತಾಳ್ಮೆ ಇರಲ್ಲ. ಇನ್ನು ವಿಶೇಷವಾಗಿ ನಿಮ್ಮ ಒಂದು ಮನೆಗೆ ಬರುವಂಥ ಬಂಧುಗಳಿಂದ ಕೆಲವೊಂದು ಅನಿರೀಕ್ಷಿತ ಮಾತುಗಳನ್ನು ಕೇಳುವಂಥ ಸಂದರ್ಭ ಬರ್ಬೋದು. ಹಾಗಾಗಿ ಅಂಥ ಮಾತುಗಳನ್ನು ಕೇಳಲಿಕ್ಕೆ ಬಂಧುಗಳು ಈ ದಿನ ಆಹ್ವಾನಿಸಬೇಕಲ್ಲ ಅನ್ನುವಂಥ ಒಂದು ಸ್ಥಿತಿ ನಿಮಗೆ ಬರುವಂಥದ್ದು, ಪಶ್ಚಾತ್ತಾಪ ಆಗುವಂಥದ್ದು ಈ ದಿನದಲ್ಲಿ ಇರುತ್ತೆ. ಇನ್ನು ಈ ದಿನ ಉದ್ಯೋಗದ ವಿಚಾರದಲ್ಲಿ ಅಧಿಕಾರಿಗಳ ಬಳಿ ಯಾವುದೇ ಚರ್ಚೆಗಳಿಗೆ ಹೋಗಬೇಡಿ. ಎಲ್ಲೂ ಕೂಡ ಡಿಸ್ಕಷನ್ ಮೋಡಲ್ಲಿ ಇರಬಾರ್ದು ನಿಮ್ಮದು. ಹಾಗಾಗಿ ಯಾರೇ ಒಂದು ಸಲಹೆ ಮಾರ್ಗದರ್ಶನ ಕೊಟ್ಟರೆ ಅದನ್ನು ಪರಿಪಾಲನೆ ಮಾಡುವಂಥ ಒಂದು ಸೌಜನ್ಯ ನಿಮಗೆ ಇರಬೇಕಾಗತ್ತೆ. ಹಾಗಾಗಿ ಅಗ್ರೆಸಿವ್ ನೇಚರನ್ನು ಈ ದಿನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ನಿಮ್ಮ ಅಭಿಪ್ರಾಯಗಳನ್ನು ಹೇಳುವ ಮೊದಲು ಇನ್ನೊಮ್ಮೆ ಯೋಚನೆ ಮಾಡಬೇಕಾಗತ್ತೆ. ಒಂದಲ್ಲ 2 ಸಲ ಆಲೋಚನೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೇಕಾಗತ್ತೆ. ಹಾಗಾಗಿನೇ ನಿಮ್ಮ ಹೇಳಿಕೆಯಿಂದ ಈ ದಿನ ತಪ್ಪು ಅಭಿಪ್ರಾಯಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಈ ಡ್ಯಾಮೇಜು ಬಹಳ ದಿನಗಳವರೆಗೆ ಇದ್ಬಿಡುತ್ತೆ, ಈ ಭಿನ್ನಾಭಿಪ್ರಾಯ. ಅದಕ್ಕಾಗಿಯೇ ಆದಷ್ಟು ತಿಳಿಗೊಳಿಸಬೇಕು, ಆದಷ್ಟು ನೇರ ಒಂದು ಸಂಪರ್ಕ ಇರಬೇಕು. ಆದರೆ ಸ್ವಲ್ಪ ಸೌಮ್ಯತೆ ಇರಬೇಕು ನಿಮ್ಮ ಮಾತಿನಲ್ಲಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ದರ್ಶನ ಮಾಡಿಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ
ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂತಹ ದಿನ. 3ನೇ ಮನೆ, ಕೀರ್ತಿ ಸ್ಥಾನ, ಪರಾಕ್ರಮ ಸ್ಥಾನ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಧೈರ್ಯದಿಂದ ಮುಂದುವರಿಸುವಂತಹ ಕಾಲ ಇದು. ಹಾಗಾಗಿ ನಿಮಗೆ ನಿಮ್ಮ ಬಂಧು ಮಿತ್ರರ ಸಹಕಾರ ಬಹಳ ಚೆನ್ನಾಗಿ ಸಿಕ್ಕತ್ತೆ. ಇನ್ನು ಮನೆಯ ಹೊರಗೂ ಕೂಡ ಈ ದಿನ ನಿಮ್ಮ ಮಾತಿಗೆ ಬೆಲೆ ಹೆಚ್ಚಾಗುತ್ತೆ. ಹಾಗಾಗಿ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ನಿಮ್ಮ ಸ್ನೇಹಿತರ ನೆರವಿನಿಂದ ನೀವು ಪೂರ್ಣಗೊಳಿಸುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ದಿನ ಒಂದು ಪೂರ್ಣತೆಯ ಕಡೆಗೆ ನಿಮ್ಮ ಗಮನ ಇರುತ್ತೆ. ಇನ್ನು ಈ ದಿನ ದೂರದ ಪ್ರಯಾಣ ನಿಮಗೆ ಲಾಭದಾಯಕವಾಗಿರುತ್ತೆ. ಪ್ರಯಾಣದ ಸಂದರ್ಭದಲ್ಲಿ ನಿಮ್ಮ ಸಹ ಪ್ರಯಾಣಿಕರು ಕೂಡ ನಿಮಗೆ ತುಂಬ ಸಪೋರ್ಟಿವ್ ಆಗಿ ಇರ್ತಾರೆ. ಇನ್ನು ಈ ದಿನ ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳು, ಅದರಲ್ಲೂ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಆರಂಭ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳು ನಿರಾಯಾಸವಾಗಿ ಪೂರ್ಣಗೊಳ್ಳುತ್ತೆ. ಏಕೆಂದರೆ ಸೂಕ್ತ ಸಮಯಕ್ಕೆ ಕೆಲಸಗಳನ್ನು ಆರಂಭ ಮಾಡ್ತೀರಿ. ಆದರೆ ಸ್ವಲ್ಪ ಈ ಆರಂಭಿಕ ಅಡೆತಡೆಗಳಿರ್ಬೋದು. ತಾಳ್ಮೆಯಿಂದ ಕೆಲಸಗಳನ್ನು ಆರಂಭ ಮಾಡಿ ತಾನಾಗಿ ಮುಂದುವರಿಯುತ್ತೆ ಅದು. ಇನ್ನು ವ್ಯಾಪಾರದಲ್ಲಿ ನಿರೀಕ್ಷಿತವಾದಂಥ ಪ್ರಗತಿಯನ್ನು ನೀವು ನೋಡ್ಬೋದು. ಈ ದಿನ ನೀವು ಅಂದುಕೊಂಡಂಥ ಒಂದು ಲಾಭ ನಿಮಗೆ ಬರುತ್ತೆ. ಆದರೆ ಈ ಲಾಭ ಬಂದಾಗ ನಾಳೆಗಾಗಿ ಸ್ವಲ್ಪ ಉಳಿತಾಯ ಮಾಡುವಂಥ ಒಂದು ಇನ್ವೆಸ್ಟ್ ಮಾಡುವಂಥ ಒಂದು ಪ್ರವೃತ್ತಿಯನ್ನು ರೂಢಿಸ್ಕೊಳ್ಳಿ. ಈಗಾಗಲೇ ನಿಮಗೆ ಇದೆ, ಆದರೆ ಅದನ್ನು ಸ್ವಲ್ಪ ಅಪ್ಗ್ರೇಡ್ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ನಿರೀಕ್ಷಿತವಾದಂಥ ಒಂದು ಸಂಬಂಧಗಳು ನಿಮಗೆ ಬರುತ್ತೆ. ಕಮ್ಯುನಿಕೇಷನ್ ಚೆನ್ನಾಗಿದೆ. ಹಾಗಾಗಿ ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮನ್ನು ಇಷ್ಟಪಡುವಂಥವರು ಈ ದಿನ ನಿಮ್ಮ ಜೊತೆ ಒಂದು ಸಂವಹನ ಇರ್ಬೋದು, ಅಥವಾ ನಿಮ್ಮ ಭೇಟಿ ಇರ್ಬೋದು, ಮುಖಾಮುಖಿ ಭೇಟಿ ಇರ್ಬೋದು. ಇದು ನಡೆಯುವಂಥ ಸಾಧ್ಯತೆ. ಇದು ನಿಮಗೆ ತುಂಬ ಮೋಟಿವೇಶನ್ ಆಗುವಂಥದ್ದು. ಇನ್ನು ಹಣಕಾಸಿನ ವಿಚಾರದಲ್ಲಿ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನೀವು ಏನೇ ಮಾಡಿ ಲೆಕ್ಕಾಚಾರ ಇಟ್ಟುಕೊಂಡು ಮಾಡಿ, ಶಿಸ್ತುಬದ್ಧವಾಗಿ ಮಾಡಿ, ನಿಮ್ಮ ಚೌಕಟ್ಟಿನೊಳಗೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂತಹ ದಿನ. ಧನಸ್ಥಾನ ಇದು, ವಾಕ್ಸ್ಥಾನ ಇದು. ಹಾಗಾಗಿ ಈ ದಿನ ಹಣಕಾಸಿನ ವಿಚಾರದಲ್ಲಿ ನೀವು ತೆಗೆದುಕೊಳ್ಳುವಂತಹ ತೀರ್ಮಾನ ಅಷ್ಟೊಂದು ಪ್ರಾಕ್ಟಿಕಲ್ ಆಗಿರಲ್ಲ. ಎಲ್ಲೋ ಒಂದು ಊಹೆಗೆ, ಯಾರದ್ದೋ ಒಂದು ಮಾತು, ಯಾವುದೋ ಒಂದು ದಾಕ್ಷಿಣ್ಯ, ಇಂಥದ್ದಕ್ಕೆ ಕಟ್ಟು ಬಿದ್ದು ಈ ದಿನ ನಿರ್ಧಾರಗಳನ್ನು ತೆಗೆದುಕೊಳ್ತೀರಿ. ಇದು ಸದ್ಯಕ್ಕೆ ನಿಮಗೆ ದುರಸ್ತಿ ಮಾಡಲಾಗದಂಥ ಒಂದು ಸಮಸ್ಯೆಯನ್ನು ತರುತ್ತೆ. ಹಾಗಾಗಿನೇ ಹಣಕಾಸಿನ ವಿಚಾರದಲ್ಲಿ ನೀವು ತುಂಬ ಮುಂದಾಲೋಚನೆಯಲ್ಲಿ ವ್ಯವಹರಿಸಬೇಕಾಗತ್ತೆ. ಇನ್ನು ಈ ದಿನ ಅಗತ್ಯಕ್ಕೆ ತಕ್ಕಷ್ಟು ಕೈಯಲ್ಲಿ ಹಣ ಕೂಡ ಇರಲ್ಲ. ಹಾಗಾಗಿ ಸಾಲ ಸೋಲ ಮಾಡುವಂಥ ಒಂದು ಪರಿಸ್ಥಿತಿ ಬರ್ಬೋದು. ಹಾಗೆ ಅಮೂಲ್ಯವಾದಂಥ ಒಂದು ವಿಚಾರಗಳನ್ನು ಹಣದ ಬಾಪ್ತಿಗಾಗಿ ನೀವು ಕಳ್ಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಈ ದಿನ ನಿಮ್ಮ ಶ್ರಮಕ್ಕೆ ಅಲ್ಪ ಪ್ರತಿಫಲ ಸಿಕ್ಕುವಂಥ ಸಂದರ್ಭ. ಹಾಗಾಗಿ ಶ್ರಮ ಜಾಸ್ತಿ ಫಲ ಕಡಿಮೆ ಅಂತಾರಲ್ಲ, ಆ ರೀತಿಯಲ್ಲಿ ನಿಮಗೆ ಆಗುವಂಥದ್ದು ಈ ದಿನದಲ್ಲಿ. ಹಾಗಾಗಿ ನಿಮ್ಮ ಮನಸ್ಸನ್ನಾಗಲಿ ನಿಮ್ಮ ಭಾವನೆಗಳನ್ನಾಗಲಿ ಈ ದಿನ ತುಂಬ ನಿಯಂತ್ರಣದಲ್ಲೇ ಇಟ್ಕೊಳ್ಬೇಕಾಗತ್ತೆ. ಇಲ್ಲಾಂದರೆ ಮನಸ್ಸು ಕೆಟ್ಟಾಗ ಈ ದಿನ ಕೆಟ್ಟ ಆಲೋಚನೆಗಳು ಬರುತ್ತೆ. ಹಾಗೆ ಭಿನ್ನಾಭಿಪ್ರಾಯಗಳು ಕೂಡ ಉದ್ಭವ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಈ ದಿನ ಪ್ರತಿಬಿಂಬದಂತೆ ನೀವು ಕೆಲಸವನ್ನು ಮಾಡಬೇಕು. ಅಂದರೆ ನೀವು ಏನು ಯೋಚನೆ ಮಾಡ್ತೀರೋ ಅದೇ ಆಲೋಚನೆಗಳು ಹೊರಗಿನಿಂದ ನಿಮಗೆ ಬರುತ್ತೆ. ಅಂಥ ವ್ಯಕ್ತಿಯೇ ನಿಮಗೆ ಎದುರಾಗ್ತಾರೆ. ಕೆಟ್ಟ ಆಲೋಚನೆ ಅಂತ ಹೇಳಿದ್ರೆ ಕೆಟ್ಟ ಸನ್ನಿವೇಶವೇ ಎದುರಾಗ್ಬಿಡುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗಾಗಿ ಈ ದಿನ ನಿಮಗೆ ಈ ಆಯ್ಕೆ ಅನ್ನುವಂಥದ್ದೇ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಇನ್ನು ಈ ದಿನ ಕುಟುಂಬ ಸದಸ್ಯರ ಮಾತು ಕೂಡ ನಿಮಗೆ ಭಾವನಾತ್ಮಕವಾಗಿ ನೋವನ್ನು ತರುವಂಥ ಸಂದರ್ಭದಲ್ಲಿದೆ. ಹಾಗಾಗಿ ಕುಟುಂಬಸ್ಥರ ಮಾತನ್ನು ನೀವು ಸ್ವಲ್ಪ ಪಕ್ಕಕ್ಕಿಡುವಂಥದ್ದು ಉತ್ತಮ. ನಿಮ್ಮ ಕೆಲಸ ಕಾರ್ಯಗಳೇನಿದೆ, ನಿಮ್ಮ ಅಜೆಂಡಾ ಏನಿದೆ, ಅದನ್ನು ಮುಂದುವರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಆರಂಭದಲ್ಲಿ ಸ್ವಲ್ಪ ಸೋಲಾಗ್ಬೋದು, ಸ್ವಲ್ಪ ನಷ್ಟ ಆಗ್ಬೋದು, ಆದರೆ ದಿನ ಕಳೆದಂತೆ ನಿಮಗೆ ಲಾಭದ ಅಂಶ ಹೆಚ್ಚಾಗಿರುತ್ತೆ. ಹಾಗೆ ಈ ದಿನ ನಿಮ್ಮ ಗುರಿ ಸಾಧನೆಯತ್ತ ನಿಮ್ಮ ಗಮನ ಇರಲಿ. ಏಕೆಂದರೆ ನಿಮ್ಮ ಮನಸ್ಸನ್ನು ಚಂಚಲಗೊಳಿಸುವಂಥವರು ಬಹಳಷ್ಟು ಮಂದಿ ಹಿತಶತ್ರುಗಳ ರೂಪದಲ್ಲಿ ಕಾಯ್ತಾ ಇದ್ದಾರೆ. ಅಂಥವ್ರಿಗೆ ಅವಕಾಶ ಕೊಡಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನವಗ್ರಹ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ
ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ನಿಮಗೆ ಒಂದು ರೀತಿಯಲ್ಲಿ ಸಂಭ್ರಮ. ಏನೋ ಕೆಲಸ ಕಾರ್ಯಗಳನ್ನು ಬಹಳ ಜವಾಬ್ದಾರಿಯುತವಾಗಿ ನೀವು ಮುಂದುವರಿಸಬೇಕು ಅಂತ ಒಂದು ಕಮಿಟ್ಮೆಂಟ್ ಇದೆ ಅಂತ ಹೇಳಿ ನಿಮ್ಮ ಒಂದು ಮನಸ್ಸು ಅದಕ್ಕೆ ಕಟಿಬದ್ಧವಾಗಿ ಇರುವಂಥದ್ದು. ಹಾಗಾಗಿನೇ ಈ ದಿನದ ವಿದ್ಯಮಾನಗಳು ನಿಮಗೆ ಒಳ್ಳೆಯ ಹೆಸರನ್ನು ತರುತ್ತೆ, ಒಳ್ಳೆಯ ಅನುಕೂಲತೆಗಳನ್ನು ತರುತ್ತೆ. ಹಾಗೆ ಈ ದಿನ ನಿಮ್ಮ ಪ್ರಗತಿಯ ವೇಗವನ್ನು ಉಳಿಸ್ಕೊಳ್ಳುವಂಥದ್ದು ಬಹಳ ಮುಖ್ಯ, ಅಂದರೆ ಕನ್ಸಿಸ್ಟೆನ್ಸಿ. ಅದೇ ರೀತಿಯಲ್ಲಿ ಈ ಜವಾಬ್ದಾರಿಗಳನ್ನು ನಿರ್ವಹಣೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ಕೆಲಸಗಳನ್ನು ಹಂಚಿ ಅದರ ಮೇಲ್ವಿಚಾರಣೆ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಕಾನೂನು ಕಟ್ಟಳೆಗಳ ಸಮಸ್ಯೆಗಳಿರಲಿ ಅಥವಾ ಸರ್ಕಾರದ ಕೆಲವೊಂದು ರೀತಿ ರಿವಾಜುಗಳಾಗಲಿ ನಿಮಗೆ ಸಮಸ್ಯೆಯನ್ನು ತರ್ತಾ ಇದೆ ಅಂದರೆ ಆದಷ್ಟು ಬೇಗ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರಿ. ಯಾಕೆಂದರೆ ಅಂಥ ಒಂದು ಸಮಸ್ಯೆ ಈ ದಿನ ನಿಮ್ಮನ್ನು ಸ್ವಲ್ಪ ಕಾಡುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಈ ದಿನ ಕೈಗೊಂಡಂಥ ವ್ಯವಹಾರಗಳಲ್ಲಿ ತುಂಬ ಯಶಸ್ಸಿದೆ. ವ್ಯಾಪಾರ ವ್ಯವಹಾರಗಳು ಈ ದಿನ ಪ್ರಗತಿಯ ಹಂತದಲ್ಲಿರುತ್ತೆ. ಹಾಗೆ ಕೊಡಬೇಕಾದಂಥವರು ಕೂಡ ನಿಮ್ಮ ಸಾಲದ ಹಣವನ್ನು ವಾಪಸ್ಸು ಮಾಡುವಂಥದ್ದು ಪೂರ್ಣ ಪ್ರಮಾಣದಲ್ಲಿ ಇಲ್ಲ ಅಂದರೂ ಕೂಡ ಈ ದಿನ ಸಾಲ ವಾಪಸ್ಸು ಬರುವಂಥ ಒಂದು ಭರವಸೆಯಾದರೂ ನಿಮಗೆ ಸಿಕ್ಕತ್ತೆ. ಹಾಗೆ ಮನೆಯ ವಾತಾವರಣ ತುಂಬ ಸಂತೋಷದಿಂದ ಇರುತ್ತೆ. ಹಾಗಾಗಿ ಮನೆಯಲ್ಲಿ ನೆಮ್ಮದಿ ಇದ್ದರೆ ಸಾಕು, ಏನು ಕೆಲಸ ಬೇಕಾದರೂ ಮಾಡ್ಬೋದು, ಎಂಥದ್ದನ್ನು ಕೂಡ ಸಾಧನೆ ಮಾಡಿ ತೋರಿಸ್ಬೋದು. ಅಂಥ ಒಂದು ಸನ್ನಿವೇಶ, ಅಂಥ ಒಂದು ಹಠದ ಧೋರಣೆ ಈ ದಿನ ನಿಮ್ಮಲ್ಲಿ ಇರುವಂಥದ್ದು. ಹಾಗೆ ಈ ದಿನ ಅತಿಯಾದ ಆತ್ಮವಿಶ್ವಾಸದಿಂದ ಕೆಲಸಗಳನ್ನು ನೀವು ಆರಂಭ ಮಾಡಬೇಡಿ, ಸಾಧಾರಣವಾಗಿ ಮಾಡಿ, ಒಳ್ಳೆಯ ಫಲಿತಾಂಶ ಈ ದಿನ ನಿಮಗೆ ಸಿಕ್ಕತ್ತೆ. ಜೊತೆಗೆ ಕುಟುಂಬದ ಸದಸ್ಯರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನಿಮ್ಮ ಗುರುಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ 12ರಲ್ಲಿ ಚಂದ್ರ, ವ್ಯಯಸ್ಥಾನದಲ್ಲಿ ಚಂದ್ರ. ಹಾಗಾಗಿ ನಿಮ್ಮ ಒಂದು ವ್ಯವಹಾರಗಳಲ್ಲಿ, ನಿಮ್ಮ ಕಾರ್ಯಚಟುವಟಿಕೆಗಳಲ್ಲಿ ಈ ದಿನ ನಿಮಗೆ ತೀವ್ರವಾದ ಅಸಮಾಧಾನ ಇರುತ್ತೆ. ಹಾಗೆ ಕೆಲವರ ಮಾತು, ಕೆಲವರ ನಡತೆ ನಿಮಗೆ ಇಷ್ಟ ಆಗಲ್ಲ. ಅಂಥವ್ರ ಜೊತೆ ಅನಿವಾರ್ಯವಾಗಿ ಹೋಗಲೇಬೇಕಾದಂಥ ಒಂದು ಸಂದರ್ಭ ಇರುತ್ತೆ. ಹಾಗಾಗಿನೇ ಈ ದಿನ ಒಲ್ಲದ ಮನಸ್ಸಿನಿಂದ ಕೆಲವೊಂದು ಕೆಲಸಗಳನ್ನು ಮಾಡಬೇಕಾಗತ್ತೆ. ಇದು ನಿಮಗೆ ಒತ್ತಡವನ್ನು ತರುವಂಥ ಸಂದರ್ಭ. ಇನ್ನು ಕಾರ್ಯಕ್ಷೇತ್ರದಲ್ಲಿ ಅನಿಶ್ಚಿತ ವಾತಾವರಣ ಕೂಡ ನಿಮ್ಮ ಚಿಂತೆಗೆ ಕಾರಣ ಆಗಬಹುದು. ಹಾಗಾಗಿನೇ ಯಾವುದು ಕೂಡ ಡೆಫಿನೆಟ್ ಆಗಿ ಹೀಗೆ ಆಗತ್ತೆ ಅಂತ ಹೇಳಲಿಕ್ಕೆ ನಿಮಗೆ ಸಾಧ್ಯ ಆಗಲ್ಲ. ಫ್ಲಕ್ಚುಯೇಷನ್ಸ್ ಜಾಸ್ತಿ ಇದೆ. ಹಾಗೆ ಈ ದಿನ ನೀವು ತೆಗೆದುಕೊಂಡಂಥ ತೀರ್ಮಾನದಲ್ಲೂ ಕೂಡ ಕೆಲವೊಂದು ಬದಲಾವಣೆಗಳನ್ನು ಮಾಡುವಂಥ ಸಂದರ್ಭಗಳು ಕೂಡ ಇದೆ. ಅದು ಕೆಲವೊಂದು ನೀವೇ ಮಾಡುವಂಥ ಬದಲಾವಣೆ, ಕೆಲವೊಂದು ಬೇರೆಯವರ ಒತ್ತಡಕ್ಕೆ ಮಣಿದು ನೀವು ಮಾಡಿಕೊಳ್ಬೇಕಾಗಿರುವಂಥ ಬದಲಾವಣೆ. ಹಾಗಾಗಿ ಒಂದು ನಿರ್ದಿಷ್ಟತೆ ಅನ್ನುವಂಥದ್ದಾಗಲಿ, ಒಂದು ಖಚಿತತೆ ಅನ್ನುವಂಥದ್ದಾಗಲಿ ಈ ದಿನ ಇರಲ್ಲ. ಇದರಿಂದ ನಿಮ್ಮ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗಲ್ಲ. ಅದರಲ್ಲೂ ವಿದ್ಯಾರ್ಥಿಗಳಿಗೆ ಈ ದಿನ ಸ್ವಲ್ಪ ಚಂಚಲವಾದಂಥ ಮನಸ್ಸೇ ಇರುತ್ತೆ. ಹಾಗಾಗಿ ಮನಸ್ಸನ್ನು ಹಿಡಿಬೇಕು, ಅದನ್ನು ನಿಯಂತ್ರಿಸ್ಕೊಳ್ಬೇಕು. ಅದಕ್ಕಾಗಿ ಸ್ವಲ್ಪ ಶ್ರಮ ಪಡಬೇಕಾಗತ್ತೆ. ಅದಕ್ಕೆ ಬೇರೆ ಬೇರೆ ರೀತಿಯ ಸ್ಟ್ರಾಟಜಿಗಳಿದೆ. ಅದನ್ನು ಈಗಾಗಲೇ ನೀವು ಕೆಲವೊಮ್ಮೆ ಅಳವಡಿಸ್ಕೊಂಡಿದ್ದೀರಿ, ಕೆಲವೊಮ್ಮೆ ಪ್ರಾಕ್ಟೀಸ್ ಮಾಡಿದ್ದೀರಿ. ಅದನ್ನು ಮುಂದುವರಿಸಿ ಈ ದಿನದಲ್ಲಿ. ಇನ್ನು ಈ ದಿನ ನಿಮ್ಮ ಜವಾಬ್ದಾರಿಯ ಕೆಲಸ ಎದುರಾಗುವಂಥ ಸಂದರ್ಭದಲ್ಲಿ ನೀವು ಅದರ ಸಾಧಕ ಬಾಧಕಗಳನ್ನು ನೋಡಿ ಒಪ್ಪಿಕೊಳ್ಬೇಕಾಗತ್ತೆ. ಹಾಗಾಗಿನೇ ಸೇಯಿಂಗ್ ನೋ ಈಸ್ ವೆರಿ ಡಿಫಿಕಲ್ಟ್ ಅಂತ ಹೇಳ್ತಾರೆ. ಅಂದರೆ ಬೇರೆಯವರಿಗೆ ಇಲ್ಲ, ಈ ಕೆಲಸ ಆಗಲ್ಲ ಅಂತ ಹೇಳುವಂಥದ್ದು ಇದೆಯಲ್ಲ, ಅದು ಬಹಳ ಕಷ್ಟದ ಕೆಲಸ ಅದು. ಏಕೆಂದರೆ ನೀವಂತೂ ಯಾರಿಗೂ ಇಲ್ಲ ಅಂತ ಹೇಳಲ್ಲ, ಆದರೆ ಈ ದಾಕ್ಷಿಣ್ಯಕ್ಕೆ ಒಳಗಾಗಿ ಜವಾಬ್ದಾರಿಗಳನ್ನು ಹೆಚ್ಚು ಮಾಡಿಕೊಳ್ಳುವಂಥದ್ದಿದೆ. ಇದು ನಿಮ್ಮ ಒಂದು ಬುದ್ಧಿವಂತಿಕೆ ಎಲ್ಲಿತ್ತು ಅನ್ನುವಂಥ ಪ್ರಶ್ನೆ ನಿಮಗೆ ನಾಳೆ ಗೊತ್ತಾಗುತ್ತೆ, ಪಶ್ಚಾತ್ತಾಪಕ್ಕೆ ಕಾರಣ ಆಗುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಕುಟುಂಬದಲ್ಲಿ ಸ್ವಲ್ಪ ಆತ್ಮೀಯತೆ ಇರಲಿ, ಅವರ ಜೊತೆ ಒಡನಾಟ, ಅವರ ಜೊತೆ ನಿಮ್ಮ ಕಷ್ಟ ಸುಖಗಳನ್ನು ಹಂಚಿಕೆ ಮಾಡಿಕೊಳ್ಳುವಂಥ ವಿಚಾರ, ಇದರಲ್ಲಿ ಸ್ವಲ್ಪ ಧಾರಾಳವಾಗಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5.
ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 11ನೇ ಮನೆ, ಲಾಭದ ಬಾಪ್ತುಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ಶುಭ ಫಲಗಳನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ನಿಮ್ಮ ಪ್ರಯತ್ನಕ್ಕೆ ಮೀರಿದಂತಹ ಒಂದು ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಒಂದು ಸೇವಾ ಕಾರ್ಯದಲ್ಲಿ ಭಾಗವಹಿಸುವಂತಹ ಅವಕಾಶ ಕೂಡ ಇದೆ. ಹಾಗಾಗಿ ನಿಮ್ಮ ಒಂದು ಮನೋಭಾವವೇ ಈ ದಿನ ಬದಲಾವಣೆ ಆಗುವಂಥದ್ದು, ಹಾಗೆ ನಿಮ್ಮ ಇನ್ನೊಂದು ಸಾತ್ವಿಕ ಮುಖವನ್ನು ತೋರಿಸುವಂಥ ಒಂದು ಪ್ರಸಂಗ ಕೂಡ ಉದ್ಭವ ಆಗುತ್ತೆ. ಹಾಗಾಗಿ ಈ ದಿನ ನಿಮ್ಮ ಬಗ್ಗೆ 4 ಜನರಿಗೆ ಹೆಚ್ಚುವರಿ ಪರಿಚಯ ಆಗುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಕೆಲಸದಲ್ಲಿ ಇದ್ದಂತಹ ನಿಮ್ಮ ದೃಷ್ಟಿಕೋನ ಕೂಡ ಬದಲಾವಣೆ ಆಗುತ್ತೆ. ಆ ಕೆಲಸವನ್ನ ಅಥವಾ ಅಂತಹ ವ್ಯಕ್ತಿಗಳನ್ನು ನೋಡುವಂಥ ಒಂದು ದೃಷ್ಟಿಯೇ ಬೇರೆ ರೀತಿಯಲ್ಲಿ ಇರುವಂಥದ್ದು. ಹಾಗಾಗಿ ಈ ದಿನ ನಿಮಗೆ ಯಾವುದಲ್ಲೂ ಕೂಡ ಆಸಕ್ತಿ ಅನ್ನುವಂಥದ್ದು ತುಂಬ ಇರುತ್ತೆ. ಅದಕ್ಕಾಗಿಯೇ ಕೆಲಸ ಕಾರ್ಯಗಳನ್ನು ಹೆಚ್ಚು ಮುತುವರ್ಜಿಯಿಂದ ಮಾಡ್ತೀರಿ. ಹಾಗೆ ಯಾವುದೇ ಒಂದು ವಿಚಾರ, ಯಾವುದೇ ಒಂದು ಸನ್ನಿವೇಶ ನಿಮಗೆ ತುಂಬ ಹಿಡಿಸುವಂಥ ರೀತಿಯಲ್ಲಿ ಹೊಂದಾಣಿಕೆ ಮಾಡ್ಕೊಳ್ತೀರಿ. ಇದು ನಿಮ್ಮಲ್ಲಿರುವಂಥ ಒಂದು ದೊಡ್ಡ ಗುಣ, ಅದು ನಿಮ್ಮ ತಾಕತ್ತು. ಹಾಗಾಗಿ ಈ ದಿನ ಎಂಥ ಒಂದು ಅಡ್ವರ್ಸ್ ಆಗಿರುವಂಥ ಸನ್ನಿವೇಶ ಇದ್ರೂ ಕೂಡ ಅದರಲ್ಲಿ ಯಾವ ರೀತಿಯಲ್ಲಿ ಉತ್ತಮವಾಗಿರುವಂಥ ಸಮಯವನ್ನು ಆಯ್ಕೆ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಆಲೋಚನೆ ನಿಮ್ಮದಾಗಿರುತ್ತೆ. ಸಂಶೋಧನಾ ಪ್ರವೃತ್ತಿ ಇರುತ್ತೆ. ಹಾಗಾಗಿ ಈ ದಿನ ನಿಮಗೆ ಪ್ರಗತಿದಾಯಕವಾಗಿರುವಂತಹ ದಿನ, ಅದರಲ್ಲೂ ಪಾಸಿಟಿವ್ ಆಗಿರುವಂಥ ದಿನ ಇದು. ಇನ್ನು ಈ ದಿನದ ವ್ಯವಹಾರಗಳು ಬಹಳ ಸೂಕ್ತವಾಗಿರುತ್ತೆ. ಯಾರೇ ನೋಡಲಿ, ಯಾರೇ ಕೇಳಿದ್ರೂ ಆ ವ್ಯವಹಾರಗಳ ಬಗ್ಗೆ ಅವರು ಕೂಡ ಸಹಮತವನ್ನು ವ್ಯಕ್ತಪಡಿಸ್ತಾರೆ. ಅವ್ರಿಗೂ ಕೂಡ ಸಂತೋಷ ಆಗುತ್ತೆ. ಒಟ್ಟಾರೆ ಈ ದಿನದ ನಿಮ್ಮ ಇನ್ವಾಲ್ವ್ಮೆಂಟ್ ಏನಿದೆ ಅದು 100ಕ್ಕೆ 100ರಷ್ಟು ಪರ್ಫೆಕ್ಟ್ ಆಗಿರುವಂಥದ್ದು. ಆದರೆ ಈ ದಿನ ಸ್ತ್ರೀ ವರ್ಗದವರಿಂದ ಸ್ವಲ್ಪ ಅನಾನುಕೂಲತೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ಳಿ, ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 10ನೇ ಮನೆ, ಕರ್ಮಸ್ಥಾನ ಇದು. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಿಂದ ನಿಮಗೆ ತುಂಬ ಸಮಾಧಾನ ಇದೆ. ಹಾಗೆ ನಿಮ್ಮ ಕೆಲಸಗಳು ಕೂಡ ಬೇರೆಯವರಿಗೆ ಹಿತವನ್ನು ತರುವಂಥದ್ದು, ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ. ಹಾಗಾಗಿ ಈ ದಿನ ಒಂದು ರೀತಿಯಲ್ಲಿ ಗರಗಸದ ಒಂದು ಪ್ರತಿಕ್ರಿಯೆ ಇರುವಂಥದ್ದು. ಅಂದರೆ ಈ ಗರಗಸ ಹೋಗುವಾಗಲೂ ಕುಯ್ಯತ್ತೆ, ಬರುವಾಗಲೂ ಮರವನ್ನು ಕುಯ್ಯತ್ತೆ ಅಂತ ಹೇಳ್ತಾರಲ್ಲ. ಹಾಗಾಗಿ ನೀವು ಮಾಡುವಂತಹ ಕೆಲಸ ನಿಮಗೂ ಹಾಗೆ ಬೇರೆಯವ್ರಿಗೂ ಹಿತವನ್ನು ತರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಇರುತ್ತೆ. ಇನ್ನು ಈ ದಿನ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ತುಂಬ ಅನುಕೂಲತೆಯ ವಾತಾವರಣ ಇದೆ. ಹಾಗಾಗಿ ಕೆಲಸದಲ್ಲಿ ಆಸಕ್ತಿ ಇದೆ. ಹಾಗೆ ಕೆಲಸಗಳನ್ನು ಹುಡುಕಿಕೊಂಡು ಮಾಡುವಂಥದ್ದು, ಅಂಥ ಒಂದು ಜವಾಬ್ದಾರಿಯುತವಾದಂತಹ ಸ್ವಭಾವ ಇದೆ. ಇನ್ನು ಈ ದಿನದಲ್ಲಿ ನಿಮ್ಮ ಸ್ನೇಹಿತರ ಮೇಲೆ ಹೆಚ್ಚು ಅವಲಂಬನೆ ಮಾಡುವಂತಹ ಸಾಧ್ಯತೆ ಕೂಡ ಇರುತ್ತೆ. ಇದು ಅಷ್ಟೊಂದು ಸೂಕ್ತ ಅಲ್ಲ. ಹಾಗಾಗಿ ನಿಮ್ಮ ಸ್ವಂತ ಶಕ್ತಿ ಸಾಮರ್ಥ್ಯದ ಮೇಲೆ ಕೆಲಸಗಳನ್ನು ಆಯ್ಕೆ ಮಾಡಿಕೊಂಡು ಮುಂದುವರಿರಿ. ಇನ್ನು ಈ ದಿನ ನಿಮ್ಮ ಆತ್ಮೀಯರಿಂದ ಒಂದು ಅಮೂಲ್ಯವಾದಂಥ ಮಾಹಿತಿಯನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ಕುಟುಂಬಕ್ಕೆ ಬೇಕಾದಂತಹ ಕೆಲವು ವಿಚಾರಗಳಲ್ಲಿ ಇಂತಹ ಮಾಹಿತಿ ನಿಮಗೆ ತುಂಬ ಅನುಕೂಲವನ್ನು ತರುತ್ತೆ. ಹಾಗೆ ಬಂಧು ಮಿತ್ರರ ಆಗಮನ ಇರ್ಬೋದು, ಅವರ ಜೊತೆ ಒಂದು ಕಮ್ಯುನಿಕೇಷನ್ ಇರ್ಬೋದು. ಈ ದಿನ ನಿಮಗೆ ಸಮಾಧಾನವನ್ನು ತರುತ್ತೆ, ಒಂದು ಧೈರ್ಯ. ಹಾಗೆ ಕೆಲವೊಂದು ಕಷ್ಟದ ಸಮಯದಲ್ಲಿ ನಿಮಗೆ ಸಹಾಯ ಮಾಡಿರುವಂಥವ್ರು, ಸಾಂತ್ವನದ ಮಾತುಗಳನ್ನು ಹೇಳಿರುವಂಥವ್ರು ಈ ದಿನ ನಿಮ್ಮನ್ನು ಭೇಟಿಯಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಜೊತೆಗೆ ಗುರು ಹಿರಿಯರ ಮಾರ್ಗದರ್ಶನ ಇದೆ. ಅವರ ಒಂದು ಮಾತು ಇರ್ಬೋದು, ಅಥವಾ ಅವರು ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ನಿಮಗೆ ತಿಳಿಸಿರುವಂಥ ಪರಿಹಾರಗಳಿರ್ಬೋದು. ಇದು ಬಹಳ ಸೂಕ್ತವಾಗಿರುತ್ತೆ. ಅಂಥದ್ದನ್ನು ಈ ದಿನ ನೀವು ಅಳವಡಿಸ್ಕೊಳ್ಳಿ, ಅದರಲ್ಲಿ ಮುಂದುವರಿರಿ. ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಇರಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ನವಗ್ರಹ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ಚಂದ್ರ ನವಮದಲ್ಲಿದ್ದಾಗ ನಿಮ್ಮ ಒಂದು ಭಾಗ್ಯೋದಯಕ್ಕೆ ಸ್ವಲ್ಪ ಕೊರತೆಗಳು ಉಂಟಾಗುತ್ತೆ. ಇಲ್ಲಿ ಬರಬೇಕಾದಂಥ ಹಣ ಬರಲ್ಲ, ಬರಬೇಕಾದಂಥ ಒಂದು ಕೆಲಸ ನಿಮ್ಮ ಕೈಗೆ ಸಿಕ್ಕಲ್ಲ. ಹಾಗಾಗಿ ಈ ದಿನ ಕೈಗೆ ಬಂದದ್ದು ಬಾಯಿಯವರಿಗೆ ಇಲ್ಲ ಅನ್ನುವಂಥ ವಿಚಾರ ನಿಮಗೆ ಅನುಭವಕ್ಕೆ ಬರುತ್ತೆ. ಹಾಗೆ
ಈ ದಿನ ಕೆಲಸ ಕಾರ್ಯಗಳು ನೀವು ಎಷ್ಟೇ ಜವಾಬ್ದಾರಿಯುತವಾಗಿ ಆರಂಭ ಮಾಡಿದ್ರೂ ಕೂಡ ಇದ್ದಕ್ಕಿದ್ದ ಹಾಗೆ ಅದು ನಿಧಾನ ಆಗ್ಬಿಡುತ್ತೆ. ಯಾವುದೋ ಒಂದು ಬಾಹ್ಯ ಕಾರಣದಿಂದ ಕೆಲಸಗಳು ಪ್ರಗತಿದಾಯಕವಾಗಿರಲ್ಲ. ಇದರಿಂದ ಸ್ವಲ್ಪ ನಷ್ಟ ಉಂಟಾಗುವಂಥದ್ದು, ಸಮಯ ಕೂಡ ವ್ಯರ್ಥವಾಗುವಂಥ ಸಂದರ್ಭದಲ್ಲಿರುತ್ತೆ. ಹಾಗಾಗಿನೇ ಈ ದಿನ ನಿಧಾನ ಆದರೂ ಕೂಡ ಕೆಲಸ ಕಾರ್ಯಗಳನ್ನು ಮುಂದುವರಿಸುವಂಥ ಒಂದು ಪ್ರಯತ್ನದಲ್ಲಿ ಇರಬೇಕಾಗತ್ತೆ. ಇನ್ನು ಈ ದಿನ ವ್ಯವಹಾರಗಳಲ್ಲಿ ನಿಮಗೆ ಹೆಚ್ಚಿನ ಅನುಭವ ಇದ್ದರೂ ಕೂಡ ಎಲ್ಲ ಒಂದು ಕಡೆ ಯಾಮಾರ್ತೀರಿ, ಎಲ್ಲ ಒಂದು ಕಡೆ ನಿಮಗೆ ನಷ್ಟ ಆಗುತ್ತೆ. ಹಾಗೆ ಹಿತಶತ್ರುಗಳು ಈ ದಿನ ನಿಮ್ಮ ಮೇಲೆ ಸವಾರಿ ಮಾಡ್ತಾರೆ. ಯಾಕೆಂದರೆ ನಿಮ್ಮ ವೀಕ್ನೆಸ್ ಈಗಾಗಲೇ ಅವರಿಗೆ ಗೊತ್ತಿದೆ. ಅಂಥ ಒಂದು ವೀಕ್ನೆಸ್ಸನ್ನು ಹಿಡ್ಕೊಂಡು ಅವರು ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡೆತಡೆ ತರುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಇರ್ತಾರೆ. ಹಾಗಾಗಿ ನಿಮ್ಮ ಜುಟ್ಟು ಅವರ ಕೈಲಿರುತ್ತೆ. ಇದರಿಂದ ನಿಮಗೆ ಸ್ವಲ್ಪ ಕೆಲಸಗಳು ನಷ್ಟದ ಬಾಪ್ತಿನಲ್ಲಿ ನಡೆಯುತ್ತೆ. ಸ್ವಲ್ಪ ಜಾಗ್ರತೆ ಇಂಥ ವಿಚಾರಗಳಲ್ಲಿ. ಇನ್ನು ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಮಾತೇನಿದೆ ಅದು ನಿಮ್ಮ ಮನಸ್ಸಿಗೆ ಸ್ವಲ್ಪ ನೋವನ್ನು ತರುವಂಥದ್ದು. ಯಾಕೆಂದರೆ ಅಂಥ ಮಾತುಗಳು ನೀವು ನಿರೀಕ್ಷೆ ಮಾಡಿರಲಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುವಂಥದ್ದು. ಹಾಗಾಗಿ ಇಂಥ ಆಲೋಚನೆಗಳು ಕೂಡ ಇದೆಯೇ, ಇಂಥ ಒಂದು ಡೈಮೆನ್ಷನ್ನಲ್ಲೂ ಕೂಡ ಯೋಚನೆ ಮಾಡ್ಬೋದಾ ಅನ್ನೋಂಥ ವಿಚಾರ ನಿಮ್ಮ ಗಮನಕ್ಕೆ ಬರುತ್ತೆ. ಹಾಗಾಗಿ ಈ ಪ್ರಪಂಚದ ವಿದ್ಯಮಾನಗಳನ್ನು ಇನ್ನೂ ಕೂಡ ನೀವು ತಿಳ್ಕೊಳ್ಬೇಕು, ಇನ್ನೂ ಕೂಡ ಅಪ್ಡೇಟ್ ಆಗಬೇಕು ಅನ್ನೋಂಥ ಒಂದು ಅನುಭವ ನಿಮಗೆ ಬರುವಂಥದ್ದು. ಹಾಗಾಗಿ ನೀವು ಕಲಿತಿರುವಂಥ ವಿದ್ಯೆ ಆಗಲಿ, ನಿಮ್ಮ ಅನುಭವಗಳಾಗಲಿ ಏನೇನೂ ಸಾಲದು ಅನ್ನೋಂಥ ತೀರ್ಮಾನಕ್ಕೆ ಈ ದಿನ ಬರ್ತೀರಿ. ಹಾಗಾಗಿನೇ ಹೊಸ ಜ್ಞಾನೋದಯಕ್ಕೆ ಈ ಒಂದು ತೀರ್ಮಾನ ಕಾರಣ ಆಗುತ್ತೆ. ಮುಂದೆ ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ದುಸ್ಥಾನದಲ್ಲಿ ಚಂದ್ರ ಇದ್ದಾಗ ನಿಮಗೆ ಮಧ್ಯಮ ಫಲಗಳು ಇರುತ್ತೆ. ಯಾವುದರಿಂದ ಏನನ್ನು ಕೂಡ ನಿರೀಕ್ಷೆ ಮಾಡಬೇಡಿ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನಷ್ಟೇ ನೀವು ಮುಂದುವರಿಸಬೇಕು, ಫಲಾಫಲಗಳನ್ನು ಭಗವಂತನಿಗೆ ಬಿಡಬೇಕು. ಇನ್ನು ಈ ದಿನ ಕೌಟುಂಬಿಕ ವಿಚಾರದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಇರುವಂಥದ್ದಿದೆ. ಕೆಲವರ ಜೊತೆ ಈ ದಿನ ಮಾತಾಡಲ್ಲ, ಒಂದು ಟಾಕಿಂಗ್ ಟರ್ಮ್ಸಲ್ಲಿ ಕೂಡ ಇರುವಂಥದ್ದೇ ಸ್ವಲ್ಪ ಕಷ್ಟವಾಗುತ್ತೆ ಈ ದಿನ. ಹಾಗೆ ಈ ದಿನ ವ್ಯವಹಾರಗಳಲ್ಲಿ ನಿಮ್ಮನ್ನು ನೀವು ಪೂರ್ಣವಾಗಿ ತೊಡಗಿಸ್ಕೊಳ್ಳಲ್ಲ. ಅರ್ಧಂಬರ್ಧ ಮನಸ್ಸಿರುತ್ತೆ, ಚಂಚಲವಾದಂಥ ಮನಸ್ಸಿರುತ್ತೆ. ಇದರಿಂದ ನಿಮಗೆ ಬರುವಂಥ ಲಾಭದ ಪ್ರಮಾಣಕ್ಕೆ ಕೂಡ ಅಷ್ಟಕ್ಕಷ್ಟೇ ಇರುವಂಥದ್ದು. ಇನ್ನು ಈ ದಿನ ನಿಮ್ಮ ನಿರುದ್ಯೋಗದ ಪ್ರಯತ್ನಗಳು ನಿಮಗೆ ಅನುಕೂಲವನ್ನು ತರಲ್ಲ. ಪ್ರಯತ್ನ ಮಾಡ್ತಾನೆ ಇರ್ತೀರಿ, ಆದರೆ ಫಲ ಮಾತ್ರ ಇಲ್ಲ ಅನ್ನುವಂಥ ಒಂದು ಸಂದರ್ಭ ಇದೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ, ಯಾವುದೇ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸುವಂಥ ಸಂದರ್ಭದಲ್ಲಿ ನಿಮಗೆ ಸ್ವಲ್ಪ ಕೀಳರಿಮೆ ಇರುತ್ತೆ. ಎಲ್ಲ ಒಂದು ಕಡೆ ಈ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನುವಂಥದ್ದು ನಿಮ್ಮನ್ನು ಬಲವಾಗಿ ಆವರಿಸ್ಕೊಂಡ್ಬಿಟ್ಟಿರುತ್ತೆ. ಹಾಗಾಗಿ ನಿಮ್ಮ ಒಂದು ಭಾಷೆ ಆಗಲಿ, ನಿಮ್ಮ ಕಮ್ಯುನಿಕೇಷನ್ ಆಗಲಿ, ನಿಮ್ಮ ಆಲೋಚನಾ ರೀತಿ ನೀತಿಗಳಾಗಲಿ ಅಷ್ಟೊಂದು ಸಮರ್ಪಕವಾಗಿಲ್ಲ ಅಂತ ಹೇಳಿ ನಿಮ್ಮ ಬಗ್ಗೆನೇ ನಿಮಗೆ ಅಸಮಾಧಾನ, ನಿಮ್ಮ ಬಗ್ಗೆನೇ ನಿಮಗೆ ಅಪನಂಬಿಕೆ ಇರುವಂಥ ಸಂದರ್ಭ. ಹಾಗಾಗಿ ಈ ದಿನ ಅಂಥ ಒಂದು ವಿಚಾರಗಳಲ್ಲಿ ನಿಮಗೆ ಸ್ವಲ್ಪ ನಿಶ್ಚಯವಾದಂಥ ಜಯ ಇಲ್ಲ. ಹಾಗೆ ಈ ದಿನ ಜೀವನದಲ್ಲಿ ಸಂತೋಷದಿಂದ ಇರುವಂಥ ಸಂದರ್ಭ. ಆದರೆ ಕೆಲವೊಂದು ವಿಚಾರಗಳು ಮನಸ್ಸಿನ ತುಂಬ ಆವರಿಸ್ಕೊಂಡಿರೋದ್ರಿಂದ ಸಂತೋಷ ಪಡಲಿಕ್ಕೂ ಕೂಡ ಈ ದಿನ ನಿಮಗೆ ಪುರ್ಸೋತಿಲ್ಲ. ಜೊತೆಗೆ ಈ ದಿನದ ಪ್ರಯಾಣ ಕೂಡ ನಿಮಗೆ ಅಷ್ಟೊಂದು ಸೌಖ್ಯವನ್ನು ತರ್ತಾ ಇಲ್ಲ. ವಾಹನ ಸಪೋರ್ಟಿವ್ ಆಗಿಲ್ಲ, ವಾಹನಕ್ಕೆ ಹೆಚ್ಚು ಖರ್ಚು ವೆಚ್ಚಗಳಾಗುವಂಥದ್ದು ಇರುತ್ತೆ. ಸ್ವಲ್ಪ ಪ್ರಯಾಣದ ಬಗ್ಗೆ ಜಾಗೃತೆಯಿಂದ ಇರಿ. ಈ ದಿನ ಹಣಕಾಸಿನ ವ್ಯವಹಾರಗಳನ್ನು ಮಾತ್ರ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ. ಏಕೆಂದರೆ ಚಂದ್ರ ಕಳತ್ರ ಸ್ಥಾನದಲ್ಲಿದ್ದಾನೆ, 7ನೇ ಮನೆ. ಹಾಗಾಗಿ ನಿಮ್ಮ ಕುಟುಂಬದಲ್ಲಿ ಈ ದಿನ ನಿಮಗೆ ತುಂಬ ನೆಮ್ಮದಿ ಇರುತ್ತೆ. ಹಾಗೆ ಅವರ ಸಹಕಾರ ಕೂಡ ಇರುತ್ತೆ. ಕಷ್ಟ ಸುಖಗಳಿಗೆ ನಿಮ್ಮ ಒಂದು ಮನಸ್ಸಿನ ಭಾವನೆಗಳನ್ನು ಹೇಳಿಕೊಳ್ಳಿಕ್ಕೂ ಕೂಡ ಒಳ್ಳೆಯ ವೇದಿಕೆ ಈ ದಿನ ನಿಮಗೆ ಸಿಕ್ಕತ್ತೆ. ಒಟ್ಟಾರೆ ನೀವು ಒತ್ತಡದಿಂದ ಹೊರಬರಲಿಕ್ಕೆ, ಹಾಗೆ ಕೆಲಸ ಕಾರ್ಯಗಳಲ್ಲಿ ಕುಟುಂಬಸ್ಥರನ್ನು ಕೂಡ ಒಳಪಡಿಸ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಈ ದಿನ ನಿಮಗೆ ಸಿಕ್ಕತ್ತೆ.
ಹಾಗೆ ಈ ದಿನದ ಪ್ರಯತ್ನಗಳು ನಿಮಗೆ ಕೂಡಿ ಬರುತ್ತೆ ನೋಡಿ. ಎಂಥದ್ದೇ ಪ್ರಯತ್ನ ಮಾಡಿದ್ರೂ ಅದರಲ್ಲಿ ಅಲ್ಪ ಸ್ವಲ್ಪ ಲಾಭ, ಅಲ್ಪ ಸ್ವಲ್ಪ ಒಂದು ಅನುಕೂಲ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನದಲ್ಲಿ ಕುಟುಂಬದಸ್ಥರಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿದ್ರೆ ಅದು ತಿಳಿಯಾಗುವಂಥ ಸಾಧ್ಯತೆ ಇದೆ. ಅಷ್ಟರ ಮಟ್ಟಿಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ನೀವು ಸಾಕಷ್ಟು ವಿಚಾರಗಳನ್ನು ಹಂಚಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ಪಾರ್ಟ್ನರ್ಶಿಪ್ ಅಲ್ಲಿ ಏನಾದರೂ ವಿವಾದಗಳಿದ್ರೆ ಆದಷ್ಟು ಬೇಗ ಅದನ್ನು ಬಗೆಹರಿಸಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ಈ ದಿನ ಸಿಕ್ಕುವಂಥ ಅವಕಾಶಗಳು ಅದರಲ್ಲಿ ನಿಮ್ಮ ಜೀವನದಲ್ಲಿ ಹೆಚ್ಚು ಸಾಮರಸ್ಯವನ್ನು ನಿಮಗೆ ತಂದು ಕೊಡುತ್ತೆ. ಹಣಕಾಸಿನ ವಾತಾವರಣ ಆಗಲಿ ಅಥವಾ ನಿಮ್ಮ ವ್ಯಾಪಾರ ವ್ಯವಹಾರಗಳಾಗಲಿ ಪ್ರಗತಿದಾಯಕವಾಗಿರುತ್ತೆ. ಇಲ್ಲಿ ಸಮಾಧಾನ ಇದೆ. ಹಾಗೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲಿ ಈ ದಿನ ನಿಮಗೆ ತುಂಬಾ ಅನುಕಂಪ ಇರುವಂಥದ್ದು, ಒಂದು ಸಾಫ್ಟ್ ಕಾರ್ನರ್ ಇರುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಅವರನ್ನು ಕೂಡ ನೀವು ಗಮನಿಸ್ತೀರಿ. ಅವರ ಯೋಗಕ್ಷೇಮ ಕೂಡ ನಿಮಗೆ ಬಹಳ ಮುಖ್ಯವಾಗುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಒಂದು ಕುಟುಂಬದ ವಾತಾವರಣ ನಿಮಗೆ ಸಂತೋಷವನ್ನು ತರುತ್ತೆ. ಇನ್ನು ಸ್ವಂತ ನಿರ್ಧಾರಗಳು ಕೂಡಿ ಬರುವಂತಹ ಸಂದರ್ಭ, ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರೈಸಿಕೊಳ್ಳುವಂಥ ಒಂದು ಸಂದರ್ಭ ಇದು. ಹಾಗಾಗಿ ಇಂಥ ಅವಕಾಶಗಳನ್ನು ನೀವು ಪೂರ್ಣವಾಗಿ ಬಳಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ನಿಮ್ಮ ನೆಚ್ಚಿನ ಗುರುಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3.